ಓಕೆನಪ್ಪ, ಒಂದು 2 ನಿಮಿಷ ಶುರು ಮಾಡೋಣ. ಬರಲಿ ಅಂತ ನೋಡ್ತಾ ಇದ್ದೀನಿ. ಓಕೆನಪ್ಪ, let's start the discussion. Variable entered map method discuss ಮಾಡ್ತಿದ್ದೀವಿ. Let's continue with that. ಅದೇ ಯಾರೋ ಕೇಳಿದ್ರಲ್ಲಪ್ಪ, ಮೆಸೇಜ್ ಹಾಕಿದ್ರಲ್ಲ, ಇದು ಮ್ಯಾಪ್ ಬೇಸಿಕ್ಸ್ ಗೊತ್ತಿಲ್ಲ ಅಂತ. ನೋಡೋಣ, ಅದೇ ಇದರೊಂದು ಎಕ್ಸ್ಟ್ರಾ ಕ್ಲಾಸ್ ತಗೊಂಡು ಬೇಸಿಕ್ಸ್ ಆಫ್ ಮ್ಯಾಪ್ ಡಿಸ್ಕಸ್ ಮಾಡ್ತೀನಿ ನಾನು. ಮೋಸ್ಟ್ಲಿ ರೆಕಾರ್ಡೆಡ್ ಸೆಷನ್ ಇದ್ರೆ ಅದನ್ನು ಶೇರ್ ಮಾಡ್ತೀನಿ. ಒಂದು ರೆಕಾರ್ಡೆಡ್ ಕ್ಲಾಸ್ ರೆಕಾರ್ಡ್ ಆಗಿರೋದನ್ನ ಒಂದು ಇದನ್ನ ಶೇರ್ ಮಾಡ್ತೀನಿ, ವಿಡಿಯೋಸ್ ಶೇರ್ ಮಾಡ್ತೀನಿ. ಆಯ್ತಾ? ಓಕೆ, ಸ್ಕ್ರೀನ್ ಶೇರ್ ಮಾಡೋದಕ್ಕೆ. ಓಕೆ, ಫೈನ್. ಓಕೆ ಅಲ್ಲ, ಶುರು ಮಾಡೋಣ. ಓಕೆ, ಇಟ್ಸ್ ವೇರಿಯಬಲ್ ಎಂಟರ್ಡ್ ಮ್ಯಾಪ್ ಮೆಥಡ್ ಅಂತ ನಾವು ಡಿಸ್ಕಸ್ ಮಾಡಿದ್ವಲ್ಲ. ಸೊ ದರ್ ಈಸ್ ಔಟ್ ಆಫ್ n variables, few variables are taken as a map entered variable. ಆಯ್ತಾ? ಮಿಕ್ಕಿದ್ದನ್ನ ವಿಲ್ ಟೇಕ್ ಇಟ್ ಆಸ್ function variable so that we can reduce the size of the k-map. Variable entered map method intention ಏನಂದ್ರೆ to reduce the size of the k-map. ಆ ಥರ. ಇಲ್ಲೊಂದು ಎಕ್ಸಾಂಪಲ್ ಇದೆ. Let us look into this example. This is the function. System is freezing. Just 2 minutes. ಅದು ಇಷ್ಟೊಂದು ಇದು ರನ್ ಆಗ್ತಾ ಇದೆಯಲ್ಲ, ಸೊ ಸಿಸ್ಟಮ್ ಇಸ್ ಫ್ರೀಸ್ ಆಗ್ತದೆ. ಒಂದು ನಿಮಿಷ, ಬೆಟರ್ ಇದು ಸ್ಟಾಪ್ ಮಾಡ್ತೀನಿ, ಕ್ಲೋಸ್ ಮಾಡ್ತೀನಿ, ಸ್ಲೋಯಿಂಗ್ ಡೌನ್ ದ ಸಿಸ್ಟಮ್. ಓಕೆ, ಸೊ ವಿ ಹ್ಯಾವ್ ಒನ್ ಎಕ್ಸಾಂಪಲ್ ಇಯರ್. ಇದನ್ನು ನೋಡೋಣ. ಇದನ್ನು ನಾವು ಯಾವ ಥರ ಬರಿಬೋದು ಅಂದರೆ ಫಂಕ್ಷನ್ ಆಫ್ a2 a1 a0 ಈಸ್ ಈಕ್ವಲ್ ಟು ಸಮೇಷನ್ ಎಮ್ ಅಂದರೆ ಮಿಂಟಮ್ ಅಂತ, ಸಮ್ ಆಫ್ ಪ್ರಾಡಕ್ಟ್ ಫಾರ್ಮ್ ಅಂತ 1 ಮತ್ತು ಇನ್ನೊಂದು ಬಂತು 4 5 ಮತ್ತು 6. ಕರೆಕ್ಟ್ ಅಲ್ವಾ? 1 4 5 6 ಹಿಂಗೆ ಬಂತು. ಔಟ್ಪುಟ್ ಈಸ್ 1 ಫಾರ್ ಡೆಸಿಮಲ್ 1. ದಿಸ್ ಈಸ್ ಡೆಸಿಮಲ್ 1. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಔಟ್ಪುಟ್ 1 ಎಲ್ಲಿದೆ? ಇಲ್ಲಿದೆ. ಡೆಸಿಮಲ್ 4 ಆ್ಯಂಡ್ 5, 4 5 ಮತ್ತು 6 ಕೂಡ. 6 is also output is 1. ಸರಿ ಅಲ್ವಾ? a2 a1 a0 ಫಂಕ್ಷನ್ ವೇರಿಯೇಬಲ್, ಸೊ y is the output. ಆಯಿತಾ? ಹಿಂಗಿದ್ದಾಗ ಸೊ ದಿಸ್ ಇಸ್ 3 ವೇರಿಯೇಬಲ್ k-map ತುಂಬ ಈಸಿ, ನಾಟ್ ಆನ್ ಇಶ್ಯೂ. ಬಟ್ ಸ್ಟಿಲ್ ವಿ ಕ್ಯಾನ್ ರೆಡ್ಯೂಸ್ ಇಟ್ ಟು 2 ವೇರಿಯೇಬಲ್ k-map. ಯಾವ ಥರ? ಬೈ ಕನ್ಸಿಡರಿಂಗ್ LSB as the map entered variable. Considering considering LSB as the map entered variable, we can reduce the size of the k-map from 3 variable to 2 variable k-map. Now the variables are only a1 and a2. So the function is a 2 variable function. They are a1 and a2. And a0 is the map entered variable ಅಂತ. ಅದನ್ನು ನಾವು ಮ್ಯಾಪ್ ಒಳಗಡೆ ಎಂಟರ್ ಮಾಡಿಬಿಟ್ಟು ಸಿಂಪ್ಲಿಫೈ ಮಾಡ್ತೀವಿ, ಸೊ ದಟ್ ಸೈಜ್ ಆಫ್ ದಿ k-map ರೆಡ್ಯೂಸಸ್ ಅಂತ. ಆಯ್ತಾ? ಆಯ್ತು. ಇದಕ್ಕೆ ಹೆಂಗೆ ಮಾಡಬೇಕು, ಯಾವ ಥರ ಏನು ಎಂಟರ್ ಮಾಡಬೇಕು ಮ್ಯಾಪ್ ಎಂಟರ್ಡ್ ವೇರಿಯಬಲಲ್ಲಿ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಇದೆ. ಇದನ್ನು ಅಬ್ಸರ್ವ್ ಮಾಡಬೇಕು. ಓಕೆ, ದಿಸ್ ಇಸ್ ದ ಟ್ರೂತ್
ಟ್ರೂತ್ ಟೇಬಲ್ ಆಫ್ ದಿ ಗಿವನ್ ಫಂಕ್ಷನ್. ಸರಿನಾ? ಇವಾಗ a0 ಬಿಕಮ್ಸ್ ದಿ ಮ್ಯಾಪ್ ಎಂಟರ್ಡ್ ವೇರಿಯಬಲ್, y ಇಸ್ ದಿ ಔಟ್ಪುಟ್. ಇವೆರಡನ್ನು ಕಂಬೈನ್ ಮಾಡಿಕೊಂಡು ನಾವು ವಿ ಹ್ಯಾವ್ ಟು ಡಿಸೈಡ್, ಬಿಕಾಸ್ ಈಗ 3 ವೇರಿಯಬಲ್ ಫಂಕ್ಷನ್ ಇದ್ದಾಗ ಇಟ್ ಇಸ್ 2 power 3, ನಂಬರ್ ಆಫ್ ಸೆಲ್ಸ್ ಇಸ್ 8, 1 ವೇರಿಯಬಲ್ is map entered variable. We are left with only 2 variables. 2 variables ಅಂದ್ರೆ what are the possible combination? 0 0 0 1 1 0 1 1. ನಾವು ಈ ಟ್ರೂತ್ ಟೇಬಲ್ ನಾವು ಬೆಳಿಗ್ಗೆ ನೋಡಿದ್ವಲ್ಲ, ಟ್ರೂತ್ ಟೇಬಲ್ ಅಬ್ಸರ್ವ್ ಮಾಡಿದ್ರೆ ದಿಸ್ ಇಸ್ 0 0, ದಿಸ್ ಇಸ್ 0 1 and then comes 1 0 and then comes 1 1. ಅಂದ್ರೆ 8 rows ಇರೋದು, 8 ರೋ ಇರೋಂಥ ಟೇಬಲ್ ನಾವು ರಿಡ್ಯೂಸಸ್ ಟು ಓನ್ಲಿ 4 rows of 0 0 0 1 1 0 and 1 1. ಸರಿನಾ? 4 ರೋ ಇದೆ. ಈಗ 4 ರೋಲಿ ಏನೇನಿದೆಯಪ್ಪ ಅಂದರೆ A02 takes 2 combination. ಯಾಕೆಳೋ LSB ಆಲ್ವೇಸ್ changes the state continuously. ಇದನ್ನು ನಾವು ಬೆಳಿಗ್ಗೆ ಡಿಸ್ಕಸ್ ಮಾಡೋದಲ್ಲ. LSB always changes the state continuously and alternate it will have a continuous transition from 0 to 1 and 1 to 0. ಈಗ ಇವೆರಡು ಏನಕ್ಕೆ ಎರಡು ವ್ಯಾಲ್ಯೂಸ್ ತಗೋಬೇಕು ಅಂತಂದರೆ, when we reduce 3 variable table into 2 variable table, we'll have 0 0 0 1 1 0 and 1 1. ಈ 0 0 ಇದೆಯಲ್ಲ, ಇವೆರಡು ರೋ ಕಂಬೈನ್ ಆದರೆ for these 2 rows combined we have to write single value, single variable ಬರೀಬೇಕು ನಾವು. ಇದು ಯಾವ ಥರ ಗೊತ್ತಾ? earlier it is a 8 row table, 3 variable table. Okay, earlier it is a 3 variable table. Now we have to reduce into 2 variable table. ಈಗ 2 variable table ಏನೇನಾಯಿತು? what are the input variables? A2 and A1, A2 and A1. ಈ A2 A1ಗೆ ಔಟ್ಪುಟ್ ಏನೋ ಬರೀಬೇಕಲ್ಲ. ಔಟ್ಪುಟ್ ಅಂದರೆ ಮ್ಯಾಪ್ ಎಂಟರ್ಡ್, ಇದು ವ್ಯಾಲ್ಯೂ ಎಂಟರ್ಡ್ ಇಂಟು ಕೆ ಮ್ಯಾಪು. ಮುಂಚೆ ನಾವು ಬರೀ 3 ವೇರಿಯಬಲ್ ಫಂಕ್ಷನ್ ತೊಗೊಂಡಿದ್ರೆ ಫಾರ್ ಮಿನ್ ಟರ್ಮ್ ಫಾರ್ಮ್ ವಿಲ್ ಎಂಟರ್ ಒನ್ಸ್, ಫಾರ್ ಮ್ಯಾಕ್ಸ್ ಟರ್ಮ್ಸ್ ವಿಲ್ ಎಂಟರ್ 0 ಔಟ್ಪುಟ್ ಫಂಕ್ಷನಿಂದ. ನಾವು 3 ವೇರಿಯಬಲ್ನ 2 ವೇರಿಯಬಲ್ ರಿಡ್ಯೂಸ್ ಮಾಡಿದಾಗ ಟು ಎಂಟರ್ ಇನ್ ಟು ದ ಕೆ ಮ್ಯಾಪ್ ವಿ ನೀಡ್ ಸಮ್ ವೇರಿಯಬಲ್. ವಿ ಹ್ಯಾವ್ ಟು ಫೈಂಡ್ ಔಟ್ ದಟ್ ವೇರಿಯಬಲ್. ಟು ಫೈಂಡ್ ಔಟ್ ದಟ್ ವೇರಿಯಬಲ್ ವಿ ಐಡೆಂಟಿಫೈ ದಟ್ ಆಸ್ ಎ ಮ್ಯಾಪ್ ಎಂಟರ್ಡ್ ವೇರಿಯಬಲ್ ಅಂತ ಐಡೆಂಟಿಫೈ ಮಾಡ್ತೀವಿ. ಈ ವ್ಯಾಲ್ಯೂನ ಹೆಂಗೆ ಕಂಡುಹಿಡಿತೀವಿ ಅನ್ನೋದಕ್ಕೆ ದೇರ್ ಇಸ್ ಎ ಸ್ಟ್ಯಾಂಡರ್ಡ್ ರೂಲ್ಸ್. ಅದೇನು ರೂಲ್ಸ್ ಅನ್ನೋದು ನೋಡೋಣ ಈಗ. ಓಕೆ ಅಲ್ವಾ? ಓಕೆ, ಈಗ A0 ಅಂದರೆ LSB ಮ್ಯಾಪ್ ಎಂಟರ್ಡ್ ವೇರಿಯಬಲ್. ಆ್ಯಕ್ಚುಲಿ ಇದು ಇಫ್ ಇಟ್ ಈಸ್ 0 0 and 1 and for that combination if output is also 0 1, ಔಟ್ಪುಟ್ 0 1 ಅಂತಿದ್ರೆ, ಅಂದರೆ ಇದು ಯಾವ ಥರ 0 1 ಬಂತು ಅಂದರೆ ಈ ಥರಪ್ಪ. A0 0 ಇದ್ದು ಅಂದರೆ LSB 0 ಇದ್ದು ಔಟ್ಪುಟ್ ಫಂಕ್ಷನ್ 0 ಇದ್ದರೆ, ಅದೇ ಥರ ಒಂದು ನಿಮಿಷ ಇದನ್ನು ಕಲರ್ ತಗೋತೀನಿ. ಇಫ್ LSB 1 ಇದ್ದು ಔಟ್ಪುಟ್ಟು 1 ಇದ್ದರೆ, ಒರಿಜಿನಲ್ ಔಟ್ಪುಟ್ 3 ವೇರಿಯಬಲ್ ಫಂಕ್ಷನ್ 3 ವೇರಿಯಬಲ್ ಟ್ರೂತ್ ಟೇಬಲ್ 1 ಇದ್ದರೆ, ವಿಲ್ ಎಂಟರ್ ದಿ ಮ್ಯಾಪ್ ಎಂಟರ್ಡ್ ವೇರಿಯಬಲ್ ಆಸ್ ಇಟ್ ಈಸ್. ವಿಲ್ ಎಂಟರ್ ಮ್ಯಾಪ್ ಎಂಟರ್ಡ್ ವೇರಿಯಬಲ್ ಆಸ್ ಇಟ್ ಈಸ್. ಇದು ಒಂದು ಕಾಂಬಿನೇಷನ್, ಒಂದು ಪಾಸಿಬಿಲಿಟಿ. ಇನ್ನೊಂದು ಪಾಸಿಬಿಲಿಟಿ, ಇದು ಮ್ಯಾಪ್ ಎಂಟರ್ಡ್ ವೇರಿಯಬಲ್ 0 ಇದ್ದು ಔಟ್ಪುಟ್ಟು 0 ಇದ್ದರೆ, ಮತ್ತು 1 ಇದ್ದು ಔಟ್ಪುಟ್ಟು ಪುನಃ 0 ಇದ್ರೆ, ಅಂದರೆ ಈ 0 1ಗೆ ಔಟ್ಪುಟ್ಟು ಕಾನ್ಸಿಕ್ಯೂಟಿವ್ ಆಗಿ 0 0 ಇದ್ದರೆ, ದೆನ್ ವಿಲ್ ಎಂಟರ್ 0 ಇಂಟು ಕೆ ಮ್ಯಾಪ್. ವಿಲ್ ಎಂಟರ್ ದಿಸ್ ವ್ಯಾಲ್ಯೂ ಇಂಟು ಕೆ ಮ್ಯಾಪ್. ಇದರಲ್ಲಿ ಫಸ್ಟ್ ಕೇಸಲ್ಲಿ ವಿಲ್ ಎಂಟರ್ A0 ಇಂಟು ಕೆ ಮ್ಯಾಪ್. ಅದೇ ಥರ ಸೆಕೆಂಡ್ ಕೇಸಲ್ಲಿ ವಿಲ್ ಎಂಟರ್ 0 ಇಂಟು ಕೆ ಮ್ಯಾಪ್. ಥರ್ಡ್ ಕೇಸ್ ನೋಡೋಣ. when the 2 variable value is 1 0, ಈ ಕಡೆ ಲೆಫ್ಟ್ ಸೈಡ್ ಸ್ವಲ್ಪ ಆಡಿಸ್ಬಿಡ್ತೀನಿ. ಇಫ್ 2 variable ಕೆ ಮ್ಯಾಪ್ ಇಸ್ 1 0, ಇಲ್ಲಿ ದಿಸ್ ವ್ಯಾಲ್ಯೂ 1 0, LSB this map entered variable if it is 1 0 1, output function corresponding to these two values, the output function is 1 1, then map entered variable is 1. Map entered variable is 1 ಅಂದರೆ ಕೆ ಮ್ಯಾಪ್ಗೆ ನಾವೇನು ಎಂಟರ್ ಮಾಡಬೇಕು? 1 ಎಂಟರ್ ಮಾಡಬೇಕು. If 2 variable function is 1 1 and if the map entered variable is 0 1 ಇದ್ದರೆ, ಅವಾಗ if for 0 if the output function 1 ಇದ್ದು 1ಗೆ output function 0 ಇದ್ದರೆ, then we have to enter complement of the map entered variable. Then we have to enter complement of the map entered. ಈ ಕಾಂಪ್ಲಿಮೆಂಟ್ ಅಂದ್ರೆ ಅರ್ಥ ಏನು? ಈಗ ಫಾರ್ ಎಕ್ಸಾಂಪಲ್ ನಾವು ಇದನ್ನು ABC ಅಂತ ತಗೋತೀವಿ ಅಂತ ಇರ್ಬೋದು. ABC is the LSB, that is map entered variable, A is MSB. ಅವಾಗ ನಾವು ಇದೇನು ಎಂಟರ್ ಮಾಡಬೇಕು? C' ಅಂತ ಎಂಟರ್ ಮಾಡಬೇಕು.
ಆ ಥರ ಇಲ್ಲಿ A0 ಅಂತ ಕೊಟ್ಟಿದ್ದಾರೆ, A0 ಡ್ಯಾಶ್ ಅಂತ ಎಂಟರ್ ಮಾಡಬೇಕು. ಇಲ್ಲಿ ನಾವು ಇಲ್ಲಿ ಸಿಂಬಲ್ ನೋಡಿದ್ರೆ ನೀವು ಇಲ್ಲಿ ಯಾವ ಥರ ಇದೆ ಗೊತ್ತಾ, A0 ಕೋಟ್ ಅಂತಿದೆ. ಕೋಟ್ ಏನಕ್ಕಪ್ಪ ಅಂತಂದರೆ ನಾವು ಸಿಸ್ಟಮಲ್ಲಿ ಕಾಂಪ್ಲಿಮೆಂಟ್ ಈ ಬಾರ್ ಬರೆಯೋಕ್ಕಾಗಲ್ಲ, ಅದ್ರ ಬದಲು ಕೋಟ್ ಅಂತ ಯೂಸ್ ಮಾಡ್ತೀವಿ. ಕೋಟ್ ಅಂದರೆ ಕಾಂಪ್ಲಿಮೆಂಟ್ ಅಂತ, A0 ಡ್ಯಾಶ್ ಅಂತ. A0 ಡ್ಯಾಶ್ ಬದಲು ಅಲ್ಲಿ ಕೋಟ್ ಅಂತ ಬರ್ತಿದ್ದಾರೆ ಅಷ್ಟೇ, ಯಾಕೆಂದರೆ ಅದು ನಾವು ಸಿಸ್ಟಮಲ್ಲಿ ಬಾರ್ ಎಂಟರ್ ಮಾಡೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ. ಇದೋಕೆನಪ್ಪ, ಇದನ್ನು ನಾವು ಸಮ್ಮರೈಸ್ ಮಾಡಿದ್ರೆ ಜನರಲ್ ರೂಲ್ಸ್ ಟು ರೈಟ್ ದಿ ಮ್ಯಾಪ್ ಎಂಟರ್ ವೇರಿಯಬಲ್ ಅಂದಾಗ ಈ ಥರ ಬರುತ್ತೆ. ಲೆಫ್ಟ್ ಸೈಡ್ ಟೇಬಲಲ್ಲಿ ನೋಡಿದ್ರೆ ಈ ಟೇಬಲಲ್ಲಿ ವಿ ಹ್ಯಾವ್ ಮ್ಯಾಪ್ ಎಂಟರ್ಡ್ ವೇರಿಯಬಲ್, ಅಂದರೆ ನಮ್ಮ ಕೇಸಲ್ಲಿ ಏನಿತ್ತು A0 ವಾಸ್ ದಿ ಮ್ಯಾಪ್ ಎಂಟರ್ಡ್ ವೇರಿಯಬಲ್. ಇದು 0 1 ಇದ್ದು, ಅಂದರೆ ಇನ್ನೊಂದು ಅರ್ಥದಲ್ಲಿ ಹೇಳಬೇಕು ಅಂದರೆ 0ಗೆ 0 ಇದ್ದು 1ಗೂ 0 ಇದ್ದರೆ ದೆನ್ ವಿ ಹ್ಯಾವ್ ಟು ಎಂಟರ್ 0 ಇಂಟು ದ ಕೆ ಮ್ಯಾಪ್. ಮ್ಯಾಪ್ ಎಂಟರ್ಡ್ ವೇರಿಯಬಲ್ 0ಗೆ 1 ಇದ್ದು 1ಗೂ 1 ಇದ್ದರೆ ದೆನ್ ವಿ ಹ್ಯಾವ್ ಟು ಎಂಟರ್ 1 ಇಂಟು ದಿ ಕೆ ಮ್ಯಾಪ್. ಮ್ಯಾಪ್ ಎಂಟರ್ಡ್ ವೇರಿಯಬಲ್ 0ಗೆ 0 ಇದ್ದು 1ಗೆ 1 ಇದ್ದರೆ ವಿ ಹ್ಯಾವ್ ಟು ಎಂಟರ್ ದಿ ಮ್ಯಾಪ್ ಎಂಟರ್ಡ್ ವೇರಿಯಬಲ್ ಆಸ್ ಇಟ್ ಈಸ್. ಮ್ಯಾಪ್ ಎಂಟರ್ಡ್ ವೇರಿಯಬಲ್ ಆಸ್ ಇಟ್ ಈಸ್. ಮ್ಯಾಪ್ ಎಂಟರ್ಡ್ ವೇರಿಯಬಲ್ 0 ಇದ್ದು ಅಂದರೆ LSB, ಮ್ಯಾಪ್ ಎಂಟರ್ಡ್ ವೇರಿಯಬಲ್ ಅಂದರೆ ದಿಸ್ ನಥಿಂಗ್ ಬಟ್ LSB, ಆಯಿತಾ. ಮ್ಯಾಪ್ ಎಂಟರ್ಡ್ ವೇರಿಯಬಲ್ 0 ಇದ್ದು 0ಗೆ 1 ಇದ್ದು ವ್ಯಾಲ್ಯೂ 1ಗೆ 0 ಆದರೆ ವಿ ಹ್ಯಾವ್ ಟು ಎಂಟರ್ ಕಾಂಪ್ಲಿಮೆಂಟ್ ಆಫ್ ದಿ ಮ್ಯಾಪ್ ಎಂಟರ್ಡ್ ವೇರಿಯಬಲ್. ಆಯಿತಾ, ಅಂದರೆ ಜನರಲ್ ರೂಲ್ಸು. ಇದು ಎಕ್ಸಾಂಪಲ್, ಟಿಪಿಕಲ್ ಎಕ್ಸಾಂಪಲ್, ಸರಿನಾ. ಇವಾಗ ಇದಕ್ಕೆ ಕೆ ಮ್ಯಾಪ್ ಬರೆದ್ರೆ ನಾವು ಇಟ್ಸ್ ಎ 2 ವೇರಿಯಬಲ್ ಕೆ ಮ್ಯಾಪ್. ಯಾವ್ದು ವೇರಿಯಬಲ್ಸ್ ಆಫ್ A1 ಆ್ಯಂಡ್ A0. 2 ವೇರಿಯಬಲ್ ಕೆ ಮ್ಯಾಪ್ ಆಗುತ್ತೆ. A1 A0 ಅಂತೀನಿ, ಸಾರಿ, A1 ಆ್ಯಂಡ್ A2. A1 ಇಸ್ ದಿ LSB. ಈ 2 ವೇರಿಯಬಲ್ಸಲ್ಲಿ A1 ಇಸ್ ದಿ LSB, A2 ಇಸ್ ದಿ MSB. ಹಿಂಗಿದ್ದಾಗ A1 2 ವೇರಿಯಬಲ್ ಫಂಕ್ಷನ್ ಆದ್ದರಿಂದ ದೇರ್ ಆರ್ ಓನ್ಲಿ ಮ್ಯಾಕ್ಸಿಮಮ್ ಆಫ್ 4 ಸೆಲ್ಸ್, 2 power to 4 ಸೆಲ್ಲು. ಇದ್ರ ಸೆಲ್ ವ್ಯಾಲ್ಯೂ 0, ಇದು 1, ಇದು 2 ಮತ್ತು ಇದು 3, ಸರಿನಾ. ಆಯಿತು, ಇದ್ರ ವ್ಯಾಲ್ಯೂನು 0 0 0 0 0 1 1 0 1 1. ಇವಾಗ ನಮಗಿಲ್ಲಿ ಈ ಟೇಬಲಲ್ಲಿ ಬಂದಿದೆ, ದಿಸ್ ಕರೆಸ್ಪಾಂಡ್ಸ್ ಟು 0 0 0 0ಗೆ ನಾವೇನು ಎಂಟ್ರ್ ಮಾಡಬೇಕು, A0. 0 1ಗೆ ನಾವೇನು ಎಂಟ್ರ್ ಮಾಡಬೇಕು, 0, ದಟ್ ಈಸ್ 0, ಈ ವ್ಯಾಲ್ಯೂ. 1 0ಗೆ ವಿ ಹ್ಯಾವ್ ಟು ಎಂಟರ್ 1, ಮತ್ತು 1 1ಗೆ ವಿಲ್ ಎಂಟರ್ ಕಾಂಪ್ಲಿಮೆಂಟ್ ಆಫ್ ಮ್ಯಾಪ್ ಎಂಟರ್ಡ್ ವೇರಿಯಬಲ್, ಅಂದರೆ A0 ಡ್ಯಾಶ್. ಕಾಂಪ್ಲಿಮೆಂಟ್ ಆಫ್ ದಿ ಮ್ಯಾಪ್ ಎಂಟರ್ಡ್ ವೇರಿಯಬಲ್ A0 ಡ್ಯಾಶ್. ಓಕೆ ಅಲ್ಲಪ್ಪ. ಸೊ ನೆಕ್ಸ್ಟು, ಆಫ್ಟರ್ ಎಂಟರಿಂಗ್ ವ್ಯಾಲ್ಯೂಸ್ ಇನ್ ಟು ದಿ ಕೆ ಮ್ಯಾಪ್ ವಿ ಹ್ಯಾವ್ ಟು ಗ್ರೂಪ್ ದ ಕೆ ಮ್ಯಾಪ್. ಈಗ ನಾವು ನಾರ್ಮಲ್ ಕೆ ಮ್ಯಾಪಲ್ಲಿ ನಾವು ವ್ಯಾಲ್ಯೂಸ್ ಬರೆದ್ಬಿಟ್ಟು ಈ ಥರ ಗ್ರೂಪ್ ಮಾಡ್ತೀವಲ್ಲ, ಅದೇ ಥರ ಮ್ಯಾಪ್ ಎಂಟರ್ಡ್ ವೇರಿಯಬಲ್ ಎಂಟರ್ಡ್ ಮ್ಯಾಪನ್ನು ವಿ ಹ್ಯಾವ್ ಟು ಗ್ರೂಪ್ ಇಟ್ ಆ್ಯಂಡ್ ವಿ ಹ್ಯಾವ್ ಟು ರೈಟ್ ದಿ ಫೈನಲ್ ಎಕ್ಸ್ಪ್ರೆಷನ್. ಸರಿನಾ. ಯಾವ ಥರ ಬರೆಯೋದು ಅಂತ ನೋಡೋಣ. ಲೆಟ್ ಅಸ್ ಸಿ ದ ರೂಲ್ಸ್ ಫಾರ್ ದಿ ಗ್ರೂಪಿಂಗ್ ಆ್ಯಂಡ್ ರೈಟಿಂಗ್ ದಿ ಫೈನಲ್ ಎಕ್ಸ್ಪ್ರೆಷನ್ ಫಾರ್ ದಿ ವೇರಿಯಬಲ್ ಎಂಟರ್ಡ್ ಮ್ಯಾಪ್ ಮೆಥಡ್. ಅದು ದಿಸ್ ಗ್ರೂಪಿಂಗ್ ಸ್ವಲ್ಪ ಇದರಲ್ಲಿ ಸ್ವಲ್ಪ ಕಾಂಪ್ಲೆಕ್ಸ್ ಆಗುತ್ತೆ, ಯಾಕಂದರೆ ನಾರ್ಮಲ್ 1s and 0s ಅನ್ನೋದ್ರೆ ಈಸಿ, 1 1 ಗ್ರೂಪ್ ಮಾಡಿ ವಿಲ್ ರೈಟ್ ದಿ ಫೈನಲ್ ಎಕ್ಸ್ಪ್ರೆಷನ್. ಇಲ್ಲಿ ಮ್ಯಾಪ್ ಎಂಟರ್ಡ್ ವೇರಿಯಬಲ್ ಇರೋದ್ರಿಂದ A0 ಡ್ಯಾಶು A0 ಅಂತ ಇರೋದ್ರಿಂದ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಪ್ರೊಸೀಜರು. ಇದು ನೋಡ್ಕೊಳ್ಳೋಣ ಫಸ್ಟು. ಫಸ್ಟ್ ಏನು ಮಾಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ವೆನ್ ವಿ ಆರ್ ಗ್ರೂಪಿಂಗ್, ವಿ ಆರ್ ರಿಟನ್ ದಿ ಕೆ ಮ್ಯಾಪ್ ಫಾರ್ ದಿ ಮಿನ್ ಟರ್ಮ್ಸ್ ಅಂದರೆ ಔಟ್ಪುಟ್ ಇಸ್ 1. ಈಗ ನಮ್ಮ ಪ್ರೀವಿಯಸ್ ಎಕ್ಸಾಂಪಲಲ್ಲಿ ಇತ್ತಲ್ಲ ಈ ಥರ, ಆಯಿತಾ. ದಿಸ್ ಇಸ್ ದ ಎಕ್ಸ್ಪ್ರೆಷನ್, ದಿಸ್ ಇಸ್ ದಿ ಕೇಸ್ ಆಫ್ ಎ ಮಿನ್ ಟರ್ಮ್ಸ್. ಅಫ್ಕೋರ್ಸ್ ಮಿನ್ ಟರ್ಮ್ಸ್ ಅಂದರೆ 1 is ಮಿನ್ ಟರ್ಮ್, 0 is ಮ್ಯಾಕ್ಸ್ ಟರ್ಮ್, ಅದು ಬೇರೆ. ಬಟ್ ವಿ ಆರ್ ಕನ್ಸಿಡರಿಂಗ್ ದಿಸ್ ಆಸ್ ಎ ಮಿನ್ ಟರ್ಮ್ ಎಕ್ಸ್ಪ್ರೆಷನ್. ಹಂಗಿದ್ದಾಗ ಅದಕ್ಕೆ ಇಫ್ ಯು ಸಿ ದ ಟೇಬಲ್, ಇಟ್ ಹ್ಯಾಸ್ ಬೋತ್ 0 and 1. Okay, right. So first ನಾವು when we are solving for a SOP form, first we have to group all ones. ಎಷ್ಟು ಒನ್ಸ್ ಇದೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಇತ್ತು ಅಂತ ಇಟ್ಕೊಳ್ಳೋಣ, 1 ಫಾರ್ ಎಕ್ಸಾಂಪಲ್. ಫಸ್ಟ್ ಒನ್ಸನ್ನ ಗ್ರೂಪ್ ಮಾಡಬೇಕು, ಎಷ್ಟು ಒನ್ಸ್ ಇದೆಯೋ, ಅಥವಾ ಯಾವ ಬರೀ ಒಂದೇ 1 ಇದೆಯಾ, ದೆನ್ ವಿ ಹ್ಯಾವ್ ಟು ಗ್ರೂಪ್ ದಟ್ ಒನ್ ಓನ್ಲಿ. ಅದನ್ನು ಗ್ರೂಪ್ ಮಾಡಿಬಿಟ್ಟು ಅದರದ್ದು ಎಕ್ಸ್ಪ್ರೆಷನ್ ಬರೀಬೇಕು. ಈಗ ಫಾರ್ ಎಕ್ಸಾಂಪಲ್ ಇದೊಂದನ್ನೇ ಗ್ರೂಪ್ ಮಾಡಿದ್ರೆ ಏನೇನು ಬರುತ್ತೆ ಎಕ್ಸ್ಪ್ರೆಷನ್ನು, ದಿಸ್ ಈಸ್ ದ ರೋ ಆ್ಯಂಡ್ ದಿಸ್ ಈಸ್ ದ ಕಾಲಮ್. ಸೊ ದ ಎಕ್ಸ್ಪ್ರೆಷನ್ ಈಸ್ A2 A0 ಡ್ಯಾಶ್. ಏನಕ್ಕೆ ಅಂದರೆ ಮಿನ್ ಟರ್ಮ್ ಫಾರ್ಮಲ್ಲಿ ಬರೀತಾ ಇದ್ವಿ, ದಟ್ಸ್ ಇಟ್ ಈಸ್ A2 A0 ಡ್ಯಾಶ್. ಅದೇ ಮ್ಯಾಕ್ಸ್ ಟರ್ಮ್ 0 ಬರ್ತಿದ್ರೆ ಏನು ಬರುತ್ತೆ ಎಕ್ಸ್ಪ್ರೆಷನ್ನು, ದಿಸ್ ಈಸ್ ದ ರೋ ಆ್ಯಂಡ್ ದಿಸ್ ಈಸ್ ದ ಕಾಲಮ್. ಸೊ 1 ಕರೆಸ್ಪಾಂಡ್ಸ್ ಟು ಕಾಂಪ್ಲಿಮೆಂಟ್, 0 ಕರೆಸ್ಪಾಂಡ್ಸ್ ಟು ನಾರ್ಮಲ್. ಸೊ ದ ಎಕ್ಸ್ಪ್ರೆಷನ್ ವಿಲ್ ಬಿ A2 A1 ಡ್ಯಾಶ್. A2 A1, ಅದಕ್ಕೆ ಮ್ಯಾಕ್ಸ್ ಟರ್ಮ್ಗೆ.
So this expression is for the maximum with the so the expression should be A2 plus A1 dash. This is correct expression. Maximum. Example for first. So when we are writing for min term, we will not group for the max term. We will not write the expression for the max term. Okay, no? Okay. So ಈಗ steps ನೋಡೋಣ one by one steps ನೋಡಿಕೊಂಡು accordingly let us analyze this example grouping that. Okay. So first step, okay, start by making all ones as a don't get term. Andre first to start with the simplification process. Okay. One ನಿಮಿಷ. ಓಕೆ ಇದನ್ನ ಈ ಥರ ಡಿಸ್ಕಸ್ ಮಾಡೋಣ. ಒಂದು ನಿಮಿಷ. ಇನ್ನೊಂದಿತ್ತು ಅದನ್ನು ತೋರಿಸ್ತೀನಿ. ವೇರಿಯಬಲ್ ಎಂಟರ್ಡ್ ಮಾಡ್ಕೊಳ್ತಾರೆ. So here there is an example of variable entered method. I'll show you. This is with the don't care. Okay. ಸ್ವಲ್ಪ ಕೆಲವು ಟೆಕ್ಸ್ಟ್ ಬುಕ್ ಸ್ವಲ್ಪ ಡಿಫ್ರೆಂಟ್ ಇದಿರುತ್ತೆ ಪ್ರೊಸೀಜರು. ಸೊ ಅದನ್ನು ನೋಡೋಣ. ದಿಸ್ ಈಸ್ ಒನ್ ಡಾಕ್ಯುಮೆಂಟ್, ಇನ್ನೊಂದು ಇದೆ. ಸೊ ನಮ್ಮಷ್ಟು ಇವೆಲ್ಲ ಶೇರ್ ಮಾಡಿದ್ದೀನಿ ನಾನು ನಿಮ್ಮ ಇದರಲ್ಲಿ ಗ್ರೂಪಲ್ಲಿ. ಇದೊಂದು ಎಕ್ಸಾಂಪಲ್ ಇದೆ. ಓಕೆ, ಇದು ಈಗ ಬೇಡ, ಇದು ಸ್ವಲ್ಪ ಕಾಂಪ್ಲೆಕ್ಸ್ ಇದೆ. ದಿಸ್ ವಿಲ್ ಸಿ ಲೇಟರ್. ಓಕೆ, ಸೊ ದ ಸ್ಟೆಪ್ nothing less. This is what they don't care. Okay, if you don't care, I don't care, I will discuss more. But I don't care. Okay, ಈ example ಗೆಲ್ಲೋಣ. Okay, so first step ಏನಪ್ಪ ಅಂತಂದ್ರೆ, okay, zero complement. Okay, so first group all ones together, write the expression. ಈಗ ನಮ್ಮ ಕೇಸಲ್ಲಿ ಇದು there's only one term which is logic 1. Group it, and the group ಅಂದ್ರೆ there's no other term to group it. Write the value for this expression as it is. Next, consider one as a don't indicate ಅಂತಂದ್ರೆ, see why we consider this as a don't care, because don't care term has two values, both 1 and 0. Okay, when this is the case, we can group don't care with either, see for example ಈಗ ನಾವು ಇದು last class ಇದು came with don't care ನೋಡೋದಲ್ಲ. We can group 1 with the don't care, or we can group don't care with 0. It is possible because don't care can take either 1 or 0. And then here consider one as a don't care and group one, that is this don't care either with normal value of the map entered variable, one term. This gives one term, and then complement, if complement is available in the K-map, if the complement of the map entered variable is available, group this don't care with the complement of the map entered variable. Right? So write one more expression. So ಇಲ್ಲಿ ಒಂದು example ಇದೆ, ಇದನ್ನು ನೋಡೋಣ ಗ್ರೂಪಿಂಗ್. So first, according to this procedure, okay, consider one as a don't care. ಇಲ್ಲಿ one term ಇದೆಲ್ಲ, consider that as a, okay. Now before we this is the given table. Before we write group, consider only either the normal variable or the complement variable. So normal variable is A0. Normal variable is A0. Group A0 with 1, considering 1 as a don't care. This will give one expression. Next is
this complement variable, the idea is, for example, ಈ ತರ ಇದ್ರೆ ಟೇಬಲ್, let us say this was a0, for example, a0 ಮತ್ತೆ a0 dash ಗ್ರೂಪ್ ಮಾಡಬಾರ್ದು, because they are complement of each other. This cannot be done. If there is a one logic one, considering this logic one as a don't care, you can group with the normal variable. This will give one expression. And considering one as a don't care, we can group with if the complement of the map entered variable is available, we can group this and we can write this as another expression. We will see the expression for 31 ಜನ ಇದಾರಲ್ಲ ಇನ್ನು. ಓಕೆ ಓಕೆ, ನಾವು ಈಗ ಎರಡು ಕೇಸ್ ನೋಡಿದ್ವಿ ನಾವು. ಸೊ ನಾವು ವಾಟ್ ಈಸ್ ದ ಎಕ್ಸ್ಪ್ರೆಷನ್? ಫಾರ್ ಎಕ್ಸಾಂಪಲ್, ಕನ್ಸಿಡರಿಂಗ್ ಒನ್ ಆಸ್ ಎ ಡೋಂಟ್ ಕೇರ್, ಗ್ರೂಪ್ ವಿತ್ a0 ಫಸ್ಟ್ ಟರ್ಮು ಏನು ಎಕ್ಸ್ಪ್ರೆಷನ್ ಬರುತ್ತೆ, ಏನು ಸಿಂಪ್ಲಿಫೈಡ್ ಎಕ್ಸ್ಪ್ರೆಷನ್ ಬರುತ್ತೆ? ಇದು ಕಾಲಮ್ ಗ್ರೂಪ್ ಆಗೋಯ್ತು, ಅಂದರೆ ಮರ್ಜ್ ಆಗೋಯ್ತು. ಸೊ ದಿಸ್ ಟು ವಿಲ್ ಕ್ಯಾನ್ಸಲ್ ದ ರೋ ಮರ್ಜ್ ಆಯಿತು. ಕಾಲಮ್ ಈಸ್ a1. So we are grouping for the min term. So 0 means complement, 1 means normal. That means this gives the expression of, this gives the value of column corresponds to a1, that is a1 dash, and we have to write the value of the map entered variable, because we are grouping don't care, which is 1 actually, 1 now, with a0. So we have to write this value of a0 with the value of the row or the column. So column corresponds to a1, column corresponds to a1, and the map entered variable is a0. Map entered variable is a0. ಆಯ್ತಾ? ಇನ್ನೊಂದು ಎಕ್ಸಾಂಪಲ್ ನೋಡೋಣ. These two grouping. So the one is considered as a don't care and group with the complement variable. Okay, ಇಲ್ಲಿ ಏನು ಎಕ್ಸ್ಪ್ರೆಷನ್ ಬರುತ್ತೆ? So here the row corresponds to a2, column will cancel out, ಇವೆರಡು ಗ್ರೂಪ್ ಆಗಿ these two will cancel out. a2 corresponds to row whose value is 1, ಅಂದರೆ this is a2 into, there is AND operation, and the map entered variable is a0 dash. Map entered variable is a0 dash. So the final expression is a1 dash a0 less a2 a0 dash. ಇವಾಗ the question is, ಇದು ನಾವು ಬಂದಿರೋ ಎಕ್ಸ್ಪ್ರೆಷನ್ is it correct or not ಅಂತ ಹೆಂಗೆ ಗೊತ್ತಾಗುತ್ತೆ? That we can confirm with the original K-map for the given expression. Original K-map for the given expression ಅಂದರೆ, so this is a function of what are the values? Let us write the K-map for this function. It is a function of let me take a2. It is a2, a1 and a0 is equal to summation of that is 1 4, the values are 1 4 5 6, 1 4 5 6. Okay, that is small m 1 4 5 and 6. So let us write a normal K-map, 3 variable K-map, normal 3 variable K-map. So when we write normal 3 variable K-map for this, let us see what is the expression we get. 3 variable K-map. So 3 variable K-map will store the cells of 2 power 3 8 cells for 3 variable function. So the expression, the variables are a2. This is a2, a1, a0, a1, a0. So this value is 0 0 0 1 1 1 1 0. ಅದೇ ಥರ ಇದು 0 and 1. So the cell the input combination for which the output is 1 is 1 4 5 6. This is 1 4 5 ಮತ್ತೆ 6. ಕರೆಕ್ಟ್ ಅಲ್ವಾ? ಇವಾಗ ನಾವು ಇಲ್ಲಿ ಗ್ರೂಪ್ ಮಾಡಿದ್ರೆ ಏನೇನು ಟರ್ಮ್ಸ್ ಬರುತ್ತೆ? ಒನ್ ಇಸ್ ಇದು ಯಾವ ಥರ ಗ್ರೂಪ್ ಮಾಡ್ಬೋದಪ್ಪ? ಇವೆರಡು ಗ್ರೂಪ್ ಮಾಡ್ಬೋದಾ? ದೀಸ್ ಟು ಕಾರ್ನರ್ಸ್, ಬಿಕಾಸ್ ಬಿಟ್ವೀನ್ ದೀಸ್ ಟು ದೇರ್ ಇಸ್ ಓನ್ಲಿ ಒನ್ ವೇರಿಯಬಲ್ ಚೇಂಜ್. ಕರೆಕ್ಟ್ ಅಲ್ವಾ? ಇವೆರಡು ಮಾಡ್ಬೋದಾ? ಎಸ್, ಬಿಕಾಸ್ ಬಿಟ್ವೀನ್ ದೀಸ್ ಟು ಅಗೇನ್ ದೇರ್ ಇಸ್ ಒನ್ ವೇರಿಯಬಲ್ ಚೇಂಜ್. ಇಲ್ಲಿ ನಾವು ಏನು ಮಾಡ್ಬೋದು, ಈ ಮಿಸ್ಟೇಕ್ ಎಲ್ಲ ಆಗ್ಬೋದು ಅಂದರೆ, ಫಾರ್ ಎಕ್ಸಾಂಪಲ್ ನಾವು ಇವೆರಡನ್ನು ಫಸ್ಟ್ ಗ್ರೂಪ್ ಮಾಡಿಬಿಟ್ಟು, ನಾನು ಬ್ಲ್ಯಾಕ್ ಕಲರ್ ತಗೋತೀನಿ, ಫಸ್ಟ್ ಇವೆರಡನ್ನು ಫಸ್ಟ್ ಗ್ರೂಪ್ ಮಾಡಿ, ಆಮೇಲೆ ಇವೆರಡನ್ನು ಮಾಡಿ, ಆಮೇಲೆ ಇವೆರಡು ಮಾಡಿಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ದಿಸ್ ವಿಲ್ ಗಿವ್ ಅಡಿಷನಲ್ ಟರ್ಮ್. ಅದಕ್ಕೋಸ್ಕರ ಫಸ್ಟ್ ಏನು ಮಾಡಬೇಕು, ಫಸ್ಟ್ ಇವೆರಡು ಗ್ರೂಪ್ ಮಾಡ್ಬಿಡೋದು. ಲಾಸ್ಟ್ ದಟ್ ಈಸ್ ಸೆಲ್ ನಂಬರ್ಸ್ ಈಸ್ 4 and 6. ಸೊ ಸೆಲ್ ನಂಬರ್ 4 ಮತ್ತು 6 ಏನು ಕೊಡುತ್ತೆ? ವಾಟ್ ಇಸ್ ದ ಎಕ್ಸ್ಪ್ರೆಷನ್? 4 and 6 ಗ್ರೂಪ್ ಮಾಡಿದ್ರೆ, ಸೊ ಇದು ಕ್ಯಾನ್ಸಲ್ ಆಗುತ್ತೆ, ಅದು a1 ಕ್ಯಾನ್ಸಲ್ ಆಗಿಬಿಡುತ್ತೆ.
only A0 is left, A0 dash, and the row corresponds to A2. That is A2 A0 dash, A2 A0 dash less ಇವೆರಡು ಗ್ರೂಪ್ ಮಾಡಿದ್ರೆ ಇದು ಸೆಲ್ ನಂಬರ್ ಏನು ಬರುತ್ತಪ್ಪ ಇದು ದಿಸ್ ಈಸ್ 1 and 5. ಸೊ 1 and 5 ಗ್ರೂಪ್ ಮಾಡಿದ್ರೆ ವಿಲ್ ಗೆಟ್ ದ ಎಕ್ಸ್ಪ್ರೆಷನ್ A2 ಕ್ಯಾನ್ಸಲ್ ಆಗಿಬಿಡುತ್ತೆ, ಎರಡು ರೋ ಮರ್ಜ್ ಆಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಕಾಲಮ್ ಈಸ್ A1 dash, A1 dash and A0, A1 dash and A0. Okay, so this is the same expression as that of the expression obtained for the using map entered variable. Expression obtained using map entered variable. A1 dash A0, A1 dash A0 ಮತ್ತೆ A2 A0 dash, A2 A0 dash ಅಂತ. ಟು ಕ್ರಾಸ್ ಚೆಕ್ ಇಲ್ಲದ್ರೆ ನಿಮಗೆ ಯೂಸಿಂಗ್ ಮ್ಯಾಪ್ ಎಂಟರ್ಡ್ ವೇರಿಯಬಲ್ ಕರೆಕ್ಟ್ ಬಂತ ಏನೋ, ದಟ್ ಮೇ ಬಿ ಏನೋ ಡೌಟ್ ಇರುತ್ತೆ, ಕರೆಕ್ಟ್ ಬಂತ ಇಲ್ವೋ ಎಕ್ಸ್ಪ್ರೆಷನ್ ರಾಂಗ್ ಆಗ್ತದೆ. ಕ್ರಾಸ್ ಚೆಕ್ ಮಾಡ್ಕೊಂಡ್ರೆ ಒಳ್ಳೆಯದು. ಇದಕ್ಕೆಲ್ಲ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಲೆಟ್ ಅಸ್ ಲುಕ್ ಇಂಟು ಒನ್ ಮೋರ್ ಎಕ್ಸಾಂಪಲ್. ಸೊ ನಿಮಗೆ ಇನ್ನು ಸ್ವಲ್ಪ ಫೆಮಿಲಿಯರ್ ಆಗುತ್ತೆ. ಇದು ವಿ ಆರ್ ಕನ್ಸಿಡರಿಂಗ್ ವಿತ್ ಡೋಂಟ್ ಕೇರ್. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಔಟ್ಪುಟ್ಟಲ್ಲಿ ವಿ ಆರ್ ನಾಟ್ ಕನ್ಸಿಡರ್ ಡೋಂಟ್ ಕೇರ್. ಇಲ್ಲಿ ನಮ್ಗೆ ಏನಾಗ್ಬೋದು ಅಂದರೆ ಕೆಲವು ಕಾಂಬಿನೇಷನ್ ಡೋಂಟ್ ಕೇರ್ ಬರ್ಬೋದು. ಇನ್ ದಟ್ ಕೇಸ್ ದ ಪ್ರೊಸೀಜರ್ ಇಸ್ ಸ್ಲೈಟ್ಲಿ ಡಿಫ್ರೆಂಟ್. ಡೋಂಟ್ ಕೇರ್ ಇದ್ದಾಗ ದಟ್ ಆಲ್ಸೋ ವಿಲ್ ಡಿಸ್ಕಸ್, ಅದನ್ನು ಡಿಸ್ಕಸ್ ದಟ್ ಆಲ್ಸೋ. ನೆಕ್ಸ್ಟ್ ಕೇಸು, ದಿಸ್ ಇಸ್ ಎ 3 ವೇರಿಯಬಲ್ ಫಂಕ್ಷನ್, ಸಾರಿ 4 ವೇರಿಯಬಲ್ ಫಂಕ್ಷನ್ ರಿಡ್ಯೂಸ್ ಟು 3 ವೇರಿಯಬಲ್ ಕೇಮರ್. ಆಯಿತಾ? ಓಕೆ, ಸೊ ಇದನ್ನು ಸ್ವಲ್ಪ ಜೂಮ್ ಇನ್ ಮಾಡಿ ತೋರಿಸ್ತೇನೆ. ಇದು ಈ ಎಕ್ಸಾಂಪಲ್ಸಲ್ಲಿ ನೋಡ್ಕೊಡಪ್ಪ ಕೇರ್ಫುಲ್ಲಾಗಿ. ಇನ್ ಕೇಸ್ ಆಫ್ ಎನಿ ಡೌಟ್ ನಾವು ಇನ್ನೊಂದ್ಸಲಿ we can discuss. ಇದು 4 ವೇರಿಯಬಲ್ ಫಂಕ್ಷನ್ A3 A2 A1 A0. A3 is the MSB, most significant bit, and A0 is LSB. ಕರೆಕ್ಟ್ ಅಲ್ವಾ? ಸೊ ನಾವು ನಾನು ಬೆಳಿಗ್ಗೆ ಹೇಳಿದಂಗೆ ವಿ ಕ್ಯಾನ್ ಕನ್ಸಿಡರ್ ಮಲ್ಟಿಪಲ್ ವೇರಿಯಬಲ್ಸ್ ಆಸ್ ಅ ಮ್ಯಾಪ್ ಎಂಟೆಡ್ ವೇರಿಯಬಲ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ A1 A0ನ ಮ್ಯಾಪ್ ಎಂಟೆಡ್ ವೇರಿಯಬಲ್ ಮಾಡಿಬಿಟ್ರೆ ಇಟ್ ಬಿಕಮ್ ಜಸ್ಟ್ 2 ವೇರಿಯಬಲ್ ಫಂಕ್ಷನ್ ಆಗುತ್ತೆ. ಬಟ್ ಮ್ಯಾಪ್ ಎಂಟೆಡ್ ವೇರಿಯಬಲ್ ಹಾಕಿ ಸಿಂಪ್ಲಿಫೈ ಮಾಡೋದು ತುಂಬ ಕಾಂಪ್ಲಿಕೇಟೆಡ್ ಪ್ರೊಸೀಜರ್. ಸೊ ಬೆಟರ್ ಟು ಕನ್ಸಿಡರ್ ಓನ್ಲಿ 1 ವೇರಿಯಬಲ್ ಆಸ್ ಎ ಮ್ಯಾಪ್ ಎಂಟೆಡ್ ವೇರಿಯಬಲ್. ದಟ್ ವಿ ಶುಡ್ ಆಲ್ವೇಸ್ ಕನ್ಸಿಡರ್ LSB. MSB ಕನ್ಸಿಡರ್ ಮಾಡಬಾರ್ದು ಆಸ್ ಎ ಮ್ಯಾಪ್ ಎಂಟೆಡ್ ವೇರಿಯಬಲ್. LSB ಶುಡ್ ಬಿ ದ ಮ್ಯಾಪ್ ಎಂಟೆಡ್ ವೇರಿಯಬಲ್. ಒಂದು ವೇರಿಯಬಲ್ ಕಡಿಮೆ ಆಗುತ್ತೆ ಅಂದರೆ ವಿ ಆರ್ ಲೆಫ್ಟ್ ವಿತ್ ಓನ್ಲಿ 3 ವೇರಿಯಬಲ್ಸ್. ಇಟ್ ಬಿಕಮ್ಸ್ ಎ 3 ವೇರಿಯಬಲ್ ಫಂಕ್ಷನ್. A3 A2 A1. A3 is the MSB, A1 is the LSB. So 3 ವೇರಿಯಬಲ್ ಫಂಕ್ಷನ್ಸ್ ಅಂದರೆ ನಂಬರ್ ಆಫ್ ಸೆಲ್ಸ್ ಇನ್ ದ KMF is 2⁻3 8. ಸರಿನಾ? ಆಯಿತು. ಇವಾಗ ಮ್ಯಾಪ್ ಎಂಟರ್ಡ್ ವೇರಿಯಬಲ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ನೋಡೋಣ. ಸೊ ವಿತ್ A0 ಆಸ್ ದಿ ಮ್ಯಾಪ್ ಎಂಟರ್ಡ್ ವೇರಿಯಬಲ್, ವಾಟ್ ಈಸ್ ದಿ ಔಟ್ಪುಟ್ ಫಂಕ್ಷನ್ ಅದನ್ನು ನೋಡೋಣ. ಸರಿ ಅಲ್ವಾ? ಸೊ ಇಫ್ A0 ಈಸ್ 0 1 ಆ್ಯಂಡ್ ಔಟ್ಪುಟ್ ಈಸ್ 1 1, we will enter 1 into the map entered variable. ಇದು ಲಾಸ್ಟ್ ಹಳೆ ಕೇಸಲ್ಲಿ ನೋಡಿದ್ದೀವಿ. ನೆಕ್ಸ್ಟ್ ಇಫ್ ಇಟ್ ಇಸ್ 0 1, ಫಂಕ್ಷನ್ ಔಟ್ಪುಟ್ ಇವೆರಡು ವ್ಯಾಲ್ಯೂಗೆ, ಆಮೇಲೆ ಇನ್ಯಾವುದು ವ್ಯಾಲ್ಯೂ ತೊಗೋಬಾರ್ದು, ಇವೆರಡು ವ್ಯಾಲ್ಯೂಗೆ ಫಾರ್ ದೀಸ್ 2 ವ್ಯಾಲ್ಯೂಸ್ A0 ಮ್ಯಾಪ್ ಎಂಟರ್ಡ್ ವೇರಿಯಬಲ್ 0 1ಗೆ ಔಟ್ಪುಟ್ ಫಂಕ್ಷನ್ 0 1 ಇದ್ದರೆ ದೆನ್ ವಿ ಹ್ಯಾವ್ ಟು ಎಂಟರ್ ದಿ ಮ್ಯಾಪ್ ಎಂಟರ್ಡ್ ವೇರಿಯಬಲ್ ಆಸ್ ಇಟ್ ಇಸ್. A0ನೇ ಎಂಟರ್ ಮಾಡಬೇಕು. ನೆಕ್ಸ್ಟ್ ಕೇಸು ಮ್ಯಾಪ್ ಎಂಟರ್ಡ್ ವೇರಿಯಬಲ್ 0 0 1 ಇದ್ದು output if it is 1 1, we will enter 1 into the map entered variable entered map. Next map entered variable 0 1 ಇತ್ತು, output 1 1 ಇದೆ, ಸೇಮ್ ಪ್ರೀವಿಯಸ್ ಕೇಸ್ ಆಗಿತ್ತು. ಸರಿನಾ? ನೆಕ್ಸ್ಟ್ ಇದು ಹಳೆ ಕೇಸ್ ಆಯಿತು. 0 1ಗೆ 0 1 ಇದ್ದರೆ ಮ್ಯಾಪ್ ಎಂಟರ್ಡ್ ವೇರಿಯಬಲ್. ಇದು 0 1ಗೆ 0 0 ಇದ್ದರೆ ವಿಲ್ ಎಂಟರ್ 0 ಇಂಟು ದಿ KMap, ದಟ್ ಇಸ್ ಮ್ಯಾಪ್ ಎಂಟರ್ಡ್ ವೇರಿಯಬಲ್. ಮ್ಯಾಪ್ ಎಂಟರ್ಡ್ ವೇರಿಯಬಲ್ ಇಸ್ 0. ನೆಕ್ಸ್ಟು 0 1ಗೆ 1 0 ಇದ್ದರೆ ಫಾರ್ ಎಕ್ಸಾಂಪಲ್, ಸೊ ದೆನ್ ಕಾಂಪ್ಲಿಮೆಂಟ್ ಆಫ್ ದ ಮ್ಯಾಪ್ ಎಂಟರ್ಡ್ ವೇರಿಯಬಲ್ನ ನಾವು KMapಗೆ ಎಂಟರ್ ಮಾಡಬೇಕು. ಓಕೆ, ನೆಕ್ಸ್ಟು 0 1ಗೆ 1 0, ಇದು ಹಳೆ ಕೇಸ್, ಇದು ನಥಿಂಗ್ ಬಟ್ ಈಸಿ. ಅಲ್ವಾ? ಇದಕ್ಕೆ ನಾವು KMap ಬರೆದು ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ ನೋಡೋಣ. ಓಕೆ, ಸೊ ದಿಸ್ ಈಸ್ ದಿ ಮ್ಯಾಪ್ ಎಂಟರ್ಡ್ ವೇರಿಯಬಲ್, ಸರಿ ವೇರಿಯಬಲ್ ಎಂಟರ್ಡ್ ಮ್ಯಾಪು. ಅದರಲ್ಲಿ ಒಂದು ನಿಮಿಷ ಇಲ್ಲ. ಓಕೆ ಓಕೆ, ಹಿಯರ್ ಇಟ್ ಈಸ್. ಈಗ ನಮ್ಗೆ ಈ ವ್ಯಾಲ್ಯೂಸ್ ಹೆಂಗೆ ಬಂತು ಅಂತ ನೋಡೋಣ. ಇಸ್ ಎ 3 ವೇರಿಯಬಲ್ ಫಂಕ್ಷನ್. ಈಗ ಓಕೆ, ಇಟ್ ಈಸ್ ಎ 3 ವೇರಿಯಬಲ್ ಫಂಕ್ಷನ್. ವೇರಿಯಬಲ್ಸ್ ಆರ್ A3 A2 A1. ಯಾಕಂದರೆ A0 ಬಿಕಮ್ ಎ MEV, ಮ್ಯಾಪ್ ಎಂಟರ್ಡ್ ವೇರಿಯಬಲ್ ಆಗೋಯ್ತು. ಇದು ಮ್ಯಾಪ್ ಎಂಟರ್ಡ್ ವೇರಿಯಬಲ್ ಆದ್ದರಿಂದ ನಾವು ಇಟ್ ಇಸ್ ರೆಡ್ಯೂಸ್ಡ್ ಇಂಟು 3 ವೇರಿಯಬಲ್ ಫಂಕ್ಷನ್. ಸೊ ಫಸ್ಟ್ ವ್ಯಾಲ್ಯೂ, ದಿಸ್ ಈಸ್ 0 ವ್ಯಾಲ್ಯೂ, ಸೆಲ್ ನಂಬರ್ 0 1 3 2
4576 4576 ಸರಿನಾ. ಸೊ ಝೀರೋಗೆ ಒನ್ನು, ಝೀರೋಗೆ ಒನ್ನು, ಒನ್ಗೆ A0, ತ್ರೀಗೆ ಒನ್ನು, ಟೂಗೆ ಒನ್ನು, ಇಲ್ಲಿ ಬಂದಿದೆ ನನ್ನ ಹತ್ರ. ನೆಕ್ಸ್ಟು ಫೋರ್ಗೆ A0, ದಿಸ್ ಈಸ್ 0 1 2 3, this is 4, cell number 4, cell number 5 0, cell number 5 0, 6 ಗೆ complement of the map entered variable A0 dash, 7 ಗೆ map entered variable A0, 7 ಗೆ map entered variable. ಫಸ್ಟ್ ಇದು ಬರ್ಕೊಂಡ್ಬಿಡ್ಬೇಕು ಕೆ ಮ್ಯಾಪಲ್ಲಿ. ಆಮೇಲೆ ವಿ ಶುಡ್ ಸ್ಟಾರ್ಟ್ ಗ್ರೂಪಿಂಗ್ ದ ಟರ್ಮ್ಸ್, ಗ್ರೂಪ್ ಮಾಡಬೇಕು ಆ್ಯಂಡ್ ದೆನ್ ಯು ಆರ್ ಟ್ರೈ ದಿ ಸಿಂಪ್ಲಿಫೈಡ್ ಎಕ್ಸ್ಪ್ರೆಷನ್. ಈ ಕೇಸಲ್ಲಿ ಏನಪ್ಪ ಅಂದರೆ ನಮ್ಗೆ ಹಳೆ ಕೇಸಲ್ಲಿ ಒನ್ನು ಒಂದೇ ಇತ್ತು, ಈಗ ನಮಗೆ ಒನ್ನು ಮೂರಿದೆ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ಫಸ್ಟ್ ಒನ್ನ ಗ್ರೂಪ್ ಮಾಡ್ಬಿಡ್ಬೇಕು ಆಯಿತಾ. ಇಲ್ಲಿ ಮೋರ್ ದ್ಯಾನ್ ಒನ್ ಇರೋದ್ರಿಂದ ಒನ್ಸು, ಫಸ್ಟ್ ವಿ ಟು ಗ್ರೂಪ್ ಒನ್ಸ್. ಎಷ್ಟು ಮೂರು ಇರೋದ್ರಿಂದ ನಾವೇನು ಮಾಡ್ಬೋದು, ಇವೆರಡನ್ನ ಒಂದು ಗ್ರೂಪ್ ಮಾಡ್ಬೋದು. ದೆನ್ ವಿ ಕ್ಯಾನ್ ಗ್ರೂಪ್ ದೀಸ್ ಟು ಒನ್ಸ್, ಇವೆರಡನ್ನು ಗ್ರೂಪ್ ಮಾಡ್ಬೋದು ಸರಿನಾ. ಏನು ಎಕ್ಸ್ಪ್ರೆಷನ್ ಬರುತ್ತೆ, ಫಾರ್ ಎಕ್ಸಾಂಪಲ್ಲು ಇವೆರಡು ಗ್ರೂಪ್ ಮಾಡಿದ್ರೆ ಇದು ಗ್ರೂಪ್ ಯಾವುದಾದ್ರ ಮಧ್ಯೆ ನೋಡೋಣ. ಫಸ್ಟ್ ಯಾವುದ್ರ ಮಧ್ಯೆ, ಬಿಟ್ವೀನ್ ಸೆಲ್ ನಂಬರ್ 0 and 2, 0 and 2 ಮಧ್ಯೆ ಗ್ರೂಪ್ ಮಾಡಿದ್ರೆ we get the expression as, ಏನು ಎಕ್ಸ್ಪ್ರೆಷನ್ ಬರುತ್ತಪ್ಪ. ಸೊ ರೋ ಇಸ್ A3, ದಟ್ ಇಸ್ A3 ಡ್ಯಾಶ್, A3 ಡ್ಯಾಶ್, A3 ಡ್ಯಾಶ್. ಕಾಲಮ್ಸಲ್ಲಿ ಏನು ಕ್ಯಾನ್ಸಲ್ ಆಗುತ್ತೆ, A2 ಕ್ಯಾನ್ಸಲ್ ಆಗಿಬಿಡುತ್ತೆ. ವಿ ಆರ್ ಲೆಫ್ಟ್ ವಿತ್ ಓನ್ಲಿ A1 ವ್ಯಾಲ್ಯೂ. A1 ಇಟ್ ಇಸ್ 0 and hence it is A3 ಡ್ಯಾಶ್ A1 ಡ್ಯಾಶ್, A3 ಡ್ಯಾಶ್ A1 ಡ್ಯಾಶ್ ಅಲ್ವಾ. A1 ಡ್ಯಾಶ್ ಕರೆಕ್ಟ್, ಇದು A1 ಡ್ಯಾಶ್ ಇಲ್ಲ, A2 ಡ್ಯಾಶ್ ಇಲ್ಲ, ಇದು ದಿಸ್ ಈಸ್ A1 ಡ್ಯಾಶ್, A3 ಡ್ಯಾಶ್ A1 ಡ್ಯಾಶ್ ಸರಿನಾ. ನೆಕ್ಸ್ಟ್ ಇವೆರಡು ಗ್ರೂಪ್ ಮಾಡಿದ್ರೆ ಇವೆರಡು ಒನ್ಸ್ ಅಂದರೆ ಗ್ರೂಪಿಂಗ್ ಬಿಟ್ವೀನ್ 2 and 3, ಸೆಲ್ ನಂಬರ್ 2 and 3 ಗ್ರೂಪ್ ಮಾಡಿದ್ರೆ ನಮಗೇನು ಎಕ್ಸ್ಪ್ರೆಷನ್ ಬರುತ್ತೆ, ಇವೆರಡರ ಮಧ್ಯೆ ಕಾಲಮು A1 ಕ್ಯಾನ್ಸಲ್ ಆಗಿಬಿಡುತ್ತೆ, A1 ಕ್ಯಾನ್ಸಲ್ ಆಗುತ್ತೆ, ನಮ್ಗೆ ಉಳ್ಕೊಳ್ಳೋದು A2. ರೋ ಯಾವುದು A3 ಆಯಿತಾ. ರೋ A3 ಅಂದರೆ ದಿಸ್ ಈಸ್ A3 ಡ್ಯಾಶ್, A3 ಡ್ಯಾಶ್, A1 ಕ್ಯಾನ್ಸಲ್ ಆಯಿತು, ವಿ ಆರ್ ಲೆಫ್ಟ್ ವಿತ್ ಓನ್ಲಿ A2, A3 ಡ್ಯಾಶ್ A2 ಇದಿಲ್ಲಿದೆ, A3 ಡ್ಯಾಶ್ A2. ಓಕೆ, ಸೊ ನಮಗೆ ಎರಡು ಎಕ್ಸ್ಪ್ರೆಷನ್ ಬಂತು, ಒಂದು A3 ಡ್ಯಾಶ್ A1 ಡ್ಯಾಶ್, ಇನ್ನೊಂದು A3 ಡ್ಯಾಶ್ A2 ಸರಿ ಅಲ್ವಾ. ಓಕೆ, ನೆಕ್ಸ್ಟು ಆಫ್ಟರ್ ಗ್ರೂಪಿಂಗ್ ಒನ್ಸನ್ನೆಲ್ಲ ಗ್ರೂಪ್ ಮಾಡಿ ಎಕ್ಸ್ಪ್ರೆಷನ್ ಬರೀಬೇಕು. ನೆಕ್ಸ್ಟ್ ಒನ್ನನ್ನು ವಿ ಹ್ಯಾವ್ ಟು ಕನ್ಸಿಡರ್ ಇಟ್ ಆಸ್ ಡೋಂಟ್ ಕೇರ್ ಆಯಿತಾ. ಮ್ಯಾಪ್ ಎಂಟೆಡ್ ವೇರಿಯಬಲ್ ಇಲ್ಲಿ ಎರಡು ಇರುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು A0ನ ಮ್ಯಾಪ್ ಎಂಟೆಡ್ ವೇರಿಯಬಲ್ ತೊಗೊಂಡ್ರೆ ಇದರಲ್ಲಿ ನಾವು ಈ ಕೆ ಮ್ಯಾಪಲ್ಲಿ ನೋಡಿದ್ರೆ A0 ಇದೆ, A0 ಡ್ಯಾಶ್ ಇದೆ. ನಾವು ಫಸ್ಟ್ A0 ಗ್ರೂಪ್ ಮಾಡಬೇಕಾದ್ರೆ ಅಲಾಂಗ್ ವಿತ್ ಒನ್ನು, ಅಂದರೆ ಒನ್ ಅಂದರೆ ಡೋಂಟ್ ಕೇರು, ವಿ ಹ್ಯಾವ್ ಟು ಕನ್ಸಿಡರ್ A0 ಡ್ಯಾಶ್ ಆಸ್ 0. ಏನಕ್ಕೆ ಅಂದರೆ ಇದು ಮಿಕ್ಸ್ ಆಗಿಬಿಡ್ಬಾರ್ದು, ಯಾವುದು A0 ಮತ್ತು A0 ಡ್ಯಾಶ್ ಗ್ರೂಪ್ ಆಗಬಾರ್ದು ಅಂತ. ವೈಲ್ ಗ್ರೂಪಿಂಗ್ A0 ವಿಲ್ ಕನ್ಸಿಡರ್ A0 ಡ್ಯಾಶ್ ಆಸ್ ಎ 0 and we group A0 with ones and the one is considered as a don't care. Don't care ಏನಕ್ಕೆ ಅಂದರೆ ಇಟ್ ಇಸ್ ಬೋತ್ 1 and 0, ಸೊ ಇಟ್ ಬಿಕಮ್ಸ್ ವೆರಿ, ಅಂದರೆ ಏನಕ್ಕೆ ಗೊತ್ತಪ್ಪ, ಇಟ್ಸ್ ವೆರಿ ಸಿಂಪಲ್. ಈಗ A0 ವೈ ಇಟ್ ಇಸ್ ಡೋಂಟ್ ಕೇರ್ ಜೊತೆ ಗ್ರೂಪ್ ಮಾಡ್ತಾ ಒಂದೊಂದು ಡೋಂಟ್ ಕೇರ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂದರೆ, ನಾವು ಇಲ್ಲಿ ಕೆ ಮ್ಯಾಪ್ ನೋಡಿದ್ರೆ ಈ ಟ್ರೂತ್ ಟೇಬಲ್ ನೋಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ A0 ಟೇಕ್ಸ್ 2 ವ್ಯಾಲ್ಯೂಸ್ 0s and 1s. ನಾವು ಬರೀ A0 ಅಂದ್ಬಿಟ್ರೆ ಇಟ್ ಕ್ಯಾನ್ ಬಿ ಐದರ್ 0 or 1. ಅದಕ್ಕೆ ನಾವು ಇದನ್ನ ಒಂದು ಜೊತೆ ಗ್ರೂಪ್ ಮಾಡಬೇಕಾದ್ರೆ ನಾವೇನು ಮಾಡಬೇಕು ಅಂದರೆ ಒಂದನ್ನು ವಿಲ್ ಕನ್ಸಿಡರ್ ಇಟ್ ಆಸ್ ಡೋಂಟ್ ಕೇರ್, ಸೊ ದಟ್ ವಿ ಆರ್ ಗ್ರೂಪಿಂಗ್ ಡೋಂಟ್ ಕೇರ್ ಆ್ಯಂಡ್ A0 ಬಿಕಾಸ್ ಡೋಂಟ್ ಕೇರ್ ಕ್ಯಾನ್ ಆಲ್ಸೋ ಬಿ ಐದರ್ 1 or 0. ಸಿಮಿಲರ್ಲಿ A0 ಕ್ಯಾನ್ ಆಲ್ಸೋ ಬಿ 0 or 1 ಆ ಥರ. ಸೊ ಆ ಬೇಸಿಸ್ ಮೇಲೆ ವಿ ಹ್ಯಾವ್ ಟು ಗ್ರೂಪ್ ದಿಸ್ ಸರಿ ಅಲ್ವಾ. ಸೊ ದಟ್ ಇಸ್ ದ ಬೇಸಿಸ್ ಫಾರ್ ಗ್ರೂಪಿಂಗ್ ಆಫ್ ಮ್ಯಾಪ್ ಎಂಟೆಡ್ ವೇರಿಯಬಲ್ ವಿತ್ ಲಾಜಿಕ್ ಒನ್ಸ್ ಫಾರ್ SOP ಫಾರ್ಮ್, ಸಮ್ ಆಫ್ ಪ್ರಾಡಕ್ಟ್ ಫಾರ್ಮ್ಸ್ ಸರಿಯಪ್ಪ. ನೆಕ್ಸ್ಟ್ ಗ್ರೂಪಿಂಗ್ ನೋಡೋಣ. ನೆಕ್ಸ್ಟ್ ಗ್ರೂಪಿಂಗಲ್ಲಿ ಏನು ಮಾಡ್ಬೇಕು ನಾವು, ಸೆಕೆಂಡ್ ಸ್ಟೆಪ್ಪು. ಫಸ್ಟ್ ಸ್ಟೆಪ್ಪಲ್ಲಿ ಎರಡು ಟರ್ಮ್ಸ್ ಬಂತು, ಸೆಕೆಂಡ್ ಸ್ಟೆಪ್ಪಲ್ಲಿ ಏನಪ್ಪ ಅಂದರೆ ವಿಲ್ ಕನ್ಸಿಡರ್ ಆಲ್ ಒನ್ಸ್ ಆಸ್ ಡೋಂಟ್ ಕೇರ್. ಇಲ್ಲಿ ಒನ್ ಇದೆಯಲ್ಲ, ಒನ್ನನ್ನೆಲ್ಲ ವಿ ಟು ಕನ್ವರ್ಟ್ ಇಂಟು ಇದನ್ನು ರೀರೈಟ್ ಇಟ್ ಆಸ್ ಡೋಂಟ್ ಕೇರ್ ಮಾಡಿ ಗ್ರೂಪ್ ವಿತ್ ನಾರ್ಮಲ್ ಫಾರ್ಮ್ ಆಫ್ ಎ ಮ್ಯಾಪ್ ಎಂಟೆಡ್ ವೇರಿಯಬಲ್. ಇಲ್ಲಿ A0, ನಮ್ಮ ಕೇಸಲ್ಲಿ A0. ಸೊ ಇಲ್ಲಿ ಗ್ರೂಪ್ ಆದಮೇಲೆ ನಮ್ಗೆ ಏನು ಬಂತು ಅಂದರೆ ಎಷ್ಟು A0 ಸಿಕ್ತೋ ನಮಗೆ, there are 3 A0, ಇಲ್ಲೊಂದಿದೆ ಸರಿ ಅಲ್ವಾ. ಈ ಒಂದು ಡೋಂಟ್ ಕೇರ್ ಆಗೋದ್ವು. ಸೊ ಫಸ್ಟ್ ರೋಲ್ ಏನಾಯಿತು ಅಂದರೆ ಡೋಂಟ್ ಕೇರು A0 ಡೋಂಟ್ ಕೇರ್ ಇದೆ. ಇವು 4 ಗ್ರೂಪ್ ಮಾಡ್ಬಿಡ್ಬೋದು. ಎಕ್ಸ್ಪ್ರೆಷನ್ ತುಂಬ ಸಿಂಪಲ್ ಆಗಿಬಿಡುತ್ತೆ.
ಇವು ನಾಲ್ಕನ್ನು ಗ್ರೂಪ್ ಮಾಡ್ಬೋದು. ಇದರಿಂದ ಒಂದು ಎಕ್ಸ್ಪ್ರೆಷನ್ ಬರುತ್ತೆ. ಏನು ಎಕ್ಸ್ಪ್ರೆಷನ್ ಬರುತ್ತೆ ಇವು ನಾಲ್ಕರಿಂದ? ಸೊ ರೋ ಇಸ್ A3 dash. So the expression is A3 dash and the map entered variable in the grouping. Map entered x ಅಂತ ಬರಿಬಾರ್ದು, A3 dash into x ಅಂತ ಬರೆದ್ಬಿಟ್ರೆ A3 dash into x ಅಲ್ಲ, A3 dash which corresponds to the row and the map entered variable which is A0. A3 dash into A0 ಸರಿಯಲ್ವಾ? ಒಂದು ಎಕ್ಸ್ಪ್ರೆಷನ್. ಇನ್ನೊಂದು ಗ್ರೂಪಿಂಗ್ ಯಾವುದು ಅಂದರೆ ಇದು ಕಾಲಮ್ ಅಂದರೆ ಸಾರಿ ಇದು ಎಕ್ಸ್ ಮತ್ತು ಡೋಂಟ್ ಕೇರ್. ಇದು ಕಲರ್ ಚೇಂಜ್ ಮಾಡೋಕ್ಕಾಗುತ್ತೆ ನೋಡ್ತೀನಿ, ಕಲರ್ ಬೇರೆ. ಓಕೆ, ನೆಕ್ಸ್ಟ್ ಇದು ಗ್ರೀನ್ ಕಲರ್ ಇದೆ ಅಲ್ಲ, ಇವೆರಡನ್ನು ಗ್ರೂಪ್ ಮಾಡಿದ್ರೆ ಏನು ಎಕ್ಸ್ಪ್ರೆಷನ್ ಬರುತ್ತೆ ನೋಡೋಣ ಆಯಿತಾ. ಇವೆರಡು ಗ್ರೂಪ್ ಮಾಡಿದ್ರೆ ಇದು ರೋಸ್ ಕ್ಯಾನ್ಸಲ್ ಆಗುತ್ತೆ. A3 dash A3 ಕ್ಯಾನ್ಸಲ್ ಆಗುತ್ತೆ. A1 ಅಲ್ಲಿ ದ ಫಸ್ಟ್ ಕಾಲಮ್ ಕರೆಸ್ಪಾಂಡ್ಸ್ ಟು 0 0 ಅಂದರೆ ಅದರ್ಥ ಏನು? A2 dash A1 dash and the map entered variable ಏನು? A0. map entered variable A0. ಕರೆಕ್ಟ್ ಅಲ್ವಾ? ಎಕ್ಸ್ ಮತ್ತು A0ನ ಗ್ರೂಪ್ ಮಾಡಿದಾಗ ಕಾಲಮ್ ಕರೆಸ್ಪಾಂಡ್ಸ್ ಟು A2 dash A1 dash and the map entered variable is A0. So we'll write A0 as it is. ಈ ಎರಡು ಗ್ರೂಪಿಂಗಿಂದ ಇದು ಬಂತು. ನೆಕ್ಸ್ಟ್ ಇನ್ನೊಂದು ಕಲರ್ ತಗೋತೀನಿ. ಬ್ಲ್ಯಾಕ್ ಕಾಣುತ್ತಾ ನೋಡೋಣ. ಬ್ಲ್ಯಾಕ್ ಅಷ್ಟು ಇದಾಗ ಕಾಣಲ್ಲ, ಇದೇನಾದ್ರು ಬ್ಲೂ ಕಲರ್ ಸ್ವಲ್ಪ ಮ್ಯಾಟ್ರ್ ಆಗುತ್ತೆ ನೋಡೋಣ. ಆಯಿತು, ಇವೆರಡು ಎಕ್ಸ್ ಮತ್ತು A0 ಇವೆರಡು ಗ್ರೂಪ್ ಮಾಡಿದ್ದೀವಲ್ವಾ, ಇದರಿಂದ ಏನು ಬರುತ್ತೆ ನೋಡೋಣ. ಇವೆರಡು ಗ್ರೂಪ್ ಮಾಡಿದಾಗ ಏನು ಬರುತ್ತೆ ಅಂದರೆ ಇಲ್ಲಿ ಪುನಃ ರೋ ಕ್ಯಾನ್ಸಲ್ ಆಗುತ್ತೆ. A3 dash A3 ಕ್ಯಾನ್ಸಲ್ ಆಗುತ್ತೋ. ಇದು ದಿಸ್ ಕರೆಸ್ಪಾಂಡ್ಸ್ ಟು 1 1, ಕಾಲಮ್ ಕರೆಸ್ಪಾಂಡ್ಸ್ ಟು 1 1. 1 1 ಅಲ್ಲಿ ನಮ್ಗೇನು ಸಿಗುತ್ತೆ ಅಂದರೆ 1 1 ಅಂದರೆ A2 and A1 ಕರೆಕ್ಟ್ ಅಲ್ವಾ? ಏಕೆಂದರೆ A3 ಕ್ಯಾನ್ಸಲ್ ಆಗುತ್ತೋ. A2 A1 ವ್ಯಾಲ್ಯೂ ಇಸ್ 1 1 and hence we are writing as it is. And the content of the grouping ಅಲ್ಲಿ ನಮಗೇನಿದೆ? ಮ್ಯಾಪ್ ಎಂಟರ್ಡ್ ವೇರಿಯಬಲ್ ಇದೆ. ಸೊ we write as it is A0. So the term from this grouping is A2 A1 A0. ಸೊ ಫಸ್ಟ್ ಗ್ರೂಪಿಂಗಲ್ಲಿ ನಾವು ಇದಕ್ಕಿಂತ ಮುಂಚೆ ಡಿಸ್ಕಸ್ ಮಾಡಿದ್ವಲ್ಲ, ಅದ್ರಲ್ಲಿ ನಮ್ಗೆ ಎರಡು ಟರ್ಮ್ಸ್ ಬಂದಿತ್ತು. ಯಾವುದ್ಯಾವುದು? ಇವೆರಡು ಗ್ರೂಪ್ ಮಾಡಿದಾಗ, ಒನ್ಸ್ ಗ್ರೂಪ್ ಮಾಡಿದಾಗ ಇವೆರಡು ಒನ್ಸ್ ಗ್ರೂಪ್ ಮಾಡಿ ಇದೊಂದು ಒಂದು ಗ್ರೂಪ್ ಮಾಡಿದ್ದಕ್ಕೆ 2 ಟರ್ಮ್ ಸಿಕ್ತು. ಈಗ A0 ಜೊತೆ ಗ್ರೂಪ್ ಮಾಡಿದ್ದಕ್ಕೆ ನಮಗೆ ಒಟ್ಟು 3 ಟರ್ಮ್ ಸಿಕ್ತು. ಸೊ 2 + 3 5 ಟರ್ಮ್ ಸಿಕ್ಕಿದೆ ಆಯಿತಾ. ನೆಕ್ಸ್ಟ್ ಯಾಕೆಂದ್ರೆ ಇನ್ನು ಕಾಂಪ್ಲಿಮೆಂಟ್ ವೇರಿಯಬಲ್ ಇದೆ, A0 ಡ್ಯಾಶ್ ಇದೆ. ಇದನ್ನು ಬಿಟ್ಬಿಡೋಕ್ಕಾಗಲ್ಲ, ನಾವು ಇದನ್ನು ಗ್ರೂಪ್ ಮಾಡಲೇಬೇಕು. ಇದನ್ನು ಬಿಟ್ಬಿಟ್ರೆ ನಮಗೆ ಫುಲ್ ಎಕ್ಸ್ಪ್ರೆಷನ್ ಸಿಗಲ್ಲ ಆಯಿತಾ. ಇವಾಗ ನಾವು A0 ಕಾಂಪ್ಲಿಮೆಂಟ್ ಆಫ್ ದಿ ಮ್ಯಾಪ್ ಎಂಟರ್ಡ್ ವೇರಿಯಬಲ್ನ ಒಂದು ಜೊತೆ ಅಂದರೆ ಡೋಂಟ್ ಕೇರ್ ಜೊತೆ ಗ್ರೂಪ್ ಮಾಡಬೇಕು ಅಂದರೆ ನಾರ್ಮಲ್ ವೇರಿಯಬಲ್ ಶುಡ್ ಬಿ ಟೇಕನ್ ಆಸ್ 0. ನಾರ್ಮಲ್ ವೇರಿಯಬಲ್ನ 0 ಅಂತ ಕನ್ಸಿಡರ್ ಮಾಡಬೇಕು. ನಾರ್ಮಲ್ ವೇರಿಯಬಲ್ ಶುಡ್ ಬಿ ಟೇಕನ್ ಆಸ್ 0. ಇಲ್ಲಿ ಬರ್ದಿಲ್ಲ, ಇದೆ ನಾನು ಬರಿತಾ ಇದ್ದೀನಿ. ನಾರ್ಮಲ್ ವೇರಿಯಬಲ್ ಶುಡ್ ಬಿ ಟೇಕನ್ ಆಸ್ 0 ಆಯಿತಾ. ಆ್ಯಂಡ್ 0 ಅಂದರೆ ಎಂಟಿ ಬಿಟ್ಟರೆ ಆಯಿತು, ವಿ ಶುಡ್ ನಾಟ್ ಗೆಟ್ ಕನ್ಫ್ಯೂಸ್ ಅಂತ ಅಷ್ಟೇ. ಆ್ಯಂಡ್ ಒನ್ಸ್ ಶುಡ್ ಬಿ ಟೇಕನ್ ಆಸ್ ಡೋಂಟ್ ಕೇರ್. ಈ ಒನ್ ಇದೆಯಲ್ಲ, ಈ ಒನ್ಸ್ನೆಲ್ಲ ಡೋಂಟ್ ಕೇರ್ ಅಂತ ಟರ್ಮ್ ಇದು ರೀರೈಟ್ ಮಾಡ್ಕೋಬೇಕು. ರೀರೈಟ್ ಮಾಡ್ಕೊಂಡಾದ್ಮೇಲೆ ಈ ಕಾಂಪ್ಲಿಮೆಂಟ್ ವೇರಿಯಬಲ್ನ ವಿ ಶುಡ್ ಗ್ರೂಪ್ ವಿತ್ ದಿ ಡೋಂಟ್ ಕೇರ್ ಆಯಿತಾ. ಇಲ್ಲಿ ನಮ್ಗೇನು ಪಾಸಿಬಿಲಿಟಿ ಅಂದರೆ ಇವೆರಡೇ ಪಾಸಿಬಿಲಿಟಿ. ಯಾಕೆನೋ ಇಲ್ಲಿ ಒಂದೇ ಒಂದು ಎಕ್ಸ್ ಇರೋದು ಆಯಿತಾ. ಮತ್ತು ನಾವು ಎಕ್ಸ್ ಗ್ರೂಪ್ ಮಾಡೋಕ್ಕೆ ಹೋಗಬಾರ್ದು. ಎಕ್ಸ್ ಡೋಂಟ್ ಕೇರ್ ಗ್ರೂಪ್ ಮಾಡಬಾರ್ದು ಆಯಿತಾ. ನಾರ್ಮಲ್ ಮ್ಯಾಪ್ ಎಂಟರ್ಡ್ ವೇರಿಯಬಲ್ನ ಡೋಂಟ್ ಕೇರ್ ಜೊತೆ ಅಥವಾ ಕಾಂಪ್ಲಿಮೆಂಟ್ ಆಫ್ ದಿ ಮ್ಯಾಪ್ ಎಂಟರ್ಡ್ ವೇರಿಯಬಲ್ನ ಡೋಂಟ್ ಕೇರ್ ಜೊತೆ ಗ್ರೂಪ್ ಮಾಡ್ಬೋದು ಅಷ್ಟೇ, ಮತ್ತು ಎಕ್ಸ್ ಗ್ರೂಪ್ ಮಾಡಬಾರ್ದು ಸರಿನಾ. ಆಯಿತು, ಇವಾಗ ಇವೆರಡನ್ನು ಗ್ರೂಪ್ ಮಾಡಿದಾಗ ನಮಗೆ 0 ಜೊತೆನೂ ಗ್ರೂಪ್ ಮಾಡಬಾರ್ದು. ಇಲ್ಲಿ 0 ಇದೆ ಅಂದ್ಬಿಟ್ಟು ಇವೆರಡು ಗ್ರೂಪ್ ಮಾಡಬಾರ್ದು. ವೆನ್ ವಿ ಆರ್ ಸಾಲ್ವಿಂಗ್ ಫಾರ್ ಎ SOP ಫಾರ್ಮ್, ದೆನ್ ವಿ ಶುಡ್ ಗ್ರೂಪ್ ಓನ್ಲಿ ಡೋಂಟ್ ಕೇರ್ಸ್ ದರ್ ಇಸ್ ಒನ್ಸ್ ಅಂದರೆ ಒನ್ಸ್ ಆ್ಯಂಡ್ ದಿ ಮ್ಯಾಪ್ ಎಂಟರ್ಡ್ ವೇರಿಯಬಲ್ ಆ್ಯಂಡ್ ಇಟ್ಸ್ ಕಾಂಪ್ಲಿಮೆಂಟ್ ಅಂದರೆ ಒನ್ ಈಸ್ ಟ್ರೀಟೆಡ್ ಆಸ್ ಡೋಂಟ್ ಕೇರ್. ಮ್ಯಾಕ್ಸ್ ಟರ್ಮ್ ಗ್ರೂಪ್ ಮಾಡಬೇಕಾದ್ರೆ ವಿಲ್ ಕನ್ಸಿಡರ್ 0 ಆಸ್ ಎ ಡೋಂಟ್ ಕೇರ್ and will group with normal form of the map entered variable and complement form of the map entered variable. ಆಮೇಲೆ 0ನ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಡೋಂಟ್ ಕೇರ್ ಯಾವುದರಲ್ಲಿ? ಮ್ಯಾಕ್ಸ್ ಟರ್ಮಲ್ಲಿ. ಮಿನ್ ಟರ್ಮಲ್ಲಿ 1 ಇಸ್ ಕನ್ಸಿಡರ್ಡ್ ಆಸ್ ಎ ಡೋಂಟ್ ಕೇರ್. ಮತ್ತು ಮ್ಯಾಕ್ಸ್ ಟರ್ಮಲ್ಲಿ 0 ಆ್ಯಂಡ್ 0 ಗ್ರೂಪ್ ಮಾಡಬೇಕು. ಇಲ್ಲಿ ನಾವು ಹೆಂಗೆ ಇಲ್ಲಿ 1 1 ಗ್ರೂಪ್ ಮಾಡಿದ್ವೋ, ಇವೆರಡು 1 ಹೆಂಗೆ ಗ್ರೂಪ್ ಮಾಡಿದ್ವೋ ಅದೇ ಥರ ಮ್ಯಾಕ್ಸ್ ಟರ್ಮಲ್ಲಿ ವಿ ಹ್ಯಾವ್ ಟು ಗ್ರೂಪ್ 0s. ಅದೇ ಇನ್ನೊಂದು ಎಕ್ಸಾಂಪಲ್ ನೋಡೋಣ, ಅದು ದಟ್ ವಿಲ್ ಸಿ ಒನ್ ಮೋರ್ ಎಕ್ಸಾಂಪಲ್ ಲೇಟರ್ ಆಯಿತಾ. ಸರಿ, ಈಗ ಸೊ ಇವೆರಡು ಗ್ರೂಪ್ ಮಾಡೋದು ಏನು ಟರ್ಮ್ ಬರುತ್ತಪ್ಪ ನಮಗೆ? ಏನು ಎಕ್ಸ್ಪ್ರೆಷನ್ ಬರುತ್ತೆ? ದ ಎಕ್ಸ್ಪ್ರೆಷನ್ ಈಸ್ ದಿಸ್ ರೋ ಕ್ಯಾನ್ಸಲ್ ಆಗೋಯ್ತು. ಸೊ ದಿಸ್ ಕಾಲಮ್ ಇಸ್ 1 0, ದಟ್ ಇಸ್ A2 A1 ಅಂದರೆ A2 A1 ಡ್ಯಾಶ್ ಮ್ಯಾಪ್ ಎಂಟರ್ಡ್ ವೇರಿಯಬಲ್ ಇಸ್ ಕಾಂಪ್ಲಿಮೆಂಟ್ ಆಫ್ ದ ಮ್ಯಾಪ್ ಎಂಟರ್ಡ್ ವೇರಿಯಬಲ್ ದಟ್ ಈಸ್ A0 ಡ್ಯಾಶ್ ಆಯಿತಾ. ಒಟ್ಟು ನಮ್ಗೆ ಎಷ್ಟು ಟರ್ಮ್ ಬಂತು? ದಿಸ್ ಈಸ್ 1. ಎಷ್ಟು ಸಿಂಪ್ಲಿಫೈಡ್ ಗ್ರೂಪಿಂಗ್ ಆದಮೇಲೆ ಎಷ್ಟು ಟರ್ಮ್ಸ್ ಬಂತು? ದಿಸ್ ಈಸ್ 1 ಟರ್ಮು
ಮತ್ತು ಇವೆರಡು ಒನ್ ಗ್ರೂಪ್ ಮಾಡಿದ್ದಕ್ಕೆ ದಿಸ್ ಈಸ್ ದಿ ಸೆಕೆಂಡ್ ಟರ್ಮ್, ಕರೆಕ್ಟ್ ಅಲ್ವಾ? ಆಮೇಲೆ ಮ್ಯಾಪ್ ಎಂಟರ್ಡ್ ವೇರಿಯಬಲ್ ಜೊತೆ ಗ್ರೂಪ್ ಮಾಡಿದಾಗ ಇವು 4 ಒಂದು ಟರ್ಮ್ ಬಂತು, ದಟ್ ಈಸ್ ದ ಥರ್ಡ್ ಟರ್ಮ್. ಆ್ಯಂಡ್ ಇವೆರಡು ಗ್ರೂಪ್ ಮಾಡಿದ್ದಕ್ಕೆ ದಿಸ್ ಗಿವ್ಸ್ ದಿ ಫೋರ್ತ್ ಟರ್ಮ್. ಇಲ್ಲಿ ಬರೋಕ್ಕೆ ಜಾಗ ಇಲ್ಲ, ಇಲ್ಲಿ ಬರಿತೀನಿ ಇಲ್ಲಿ ಬರಿತೀನಿ ಸೊ ದಟ್ ನಮ್ಗೆ ಎಷ್ಟು ಟರ್ಮ್ಸ್ ಬರುತ್ತೆ ಗೊತ್ತಾಗುತ್ತೆ. ದಿಸ್ ಈಸ್ ದಿ ಫೋರ್ತ್ ಟರ್ಮ್, ಕರೆಕ್ಟ್ ಅಲ್ವಾ? ಆಮೇಲೆ ಇವೆರಡು ಗ್ರೂಪ್ ಮಾಡಿದಾಗ ವಿ ಗಾಟ್ ಫಿಫ್ತ್ ಟರ್ಮ್. ಆಮೇಲೆ ಇವೆರಡು ಗ್ರೂಪ್ ಮಾಡಿದಾಗ ಕಾಂಪ್ಲಿಮೆಂಟ್ ಆಫ್ ದಿ ಮ್ಯಾಪ್ ಎಂಟರ್ಡ್ ವೇರಿಯಬಲ್ ಮತ್ತು ಡೋಂಟ್ ಕೇರ್ ಗ್ರೂಪ್ ಮಾಡಿದಾಗ ವಿ ಗಾಟ್ ದಿ ಸಿಕ್ಸ್ತ್ ಟರ್ಮ್. ಓಕೆ, ಸೊ ಫೈನಲ್ ಎಕ್ಸ್ಪ್ರೆಷನ್ ವಿಲ್ ನೌ ಕನ್ಸಿಸ್ಟ್ ಆಫ್ 6 ಟರ್ಮ್. ಇದನ್ನ ಇಲ್ಲಿ ಇಲ್ಲಿದೆ ನೋಡಪ್ಪ, ಎಕ್ಸ್ಪ್ರೆಷನ್ ಈಸ್ ಗಿವನ್ ಹಿಯರ್. ಆಲ್ ದ 6 ಎಕ್ಸ್ಪ್ರೆಷನ್ ನಾವು ಗ್ರೂಪ್ ಮಾಡಿದ್ಮೇಲೆ ಏನು ಬಂತೋ ದಟ್ ಈಸ್ ರಿಟರ್ನ್ ಹಿಯರ್. ಆಲ್ ದ 6 ಎಕ್ಸ್ಪ್ರೆಷನ್. ಓಕೆ, 1 2 3 4 5 ಆ್ಯಂಡ್ 6 ಟರ್ಮ್ಸ್ ಬಂತು, ಸರಿ ಅಲ್ವಾ? ಓಕೆ, ಇವಾಗ ಏನಪ್ಪ ಅಂದರೆ ಈಗ ಬಂದಿರೋ ಎಕ್ಸ್ಪ್ರೆಷನ್ ಕರೆಕ್ಟಾ ಏನು ಅಂತ ಪ್ರಶ್ನೆ. ಇದು ಏನಪ್ಪ, ಇದು ವಾಟ್ ಇಸ್ ದ ಗ್ಯಾರಂಟಿ ಅಂತ. ಅದಕ್ಕೆ ನಾವೇನು ಕ್ರಾಸ್ ಚೆಕ್ ಏನು ಮಾಡ್ಬೋದು ಅಂದರೆ ವಿ ಕ್ಯಾನ್ ರೈಟ್ ದಿ 4 ವೇರಿಯಬಲ್ ಕೆ ಮ್ಯಾಪ್ ಫಾರ್ ದಿ ಗಿವನ್ ಎಕ್ಸ್ಪ್ರೆಷನ್ ಫಾರ್ ದಿ ಗಿವನ್ ವ್ಯಾಲ್ಯೂ ಆ್ಯಂಡ್ ವಿ ಕ್ಯಾನ್ ಕ್ರಾಸ್ ಚೆಕ್. ಅದು ಇಲ್ಲೇ ಮಾಡೋಣ. ಇಲ್ಲಿ ಜಾಗ ಸಾಲಲ್ಲ, ಇಲ್ಲೆಲ್ಲಾರು ಮಾಡ್ತೀನಿ. ಈ ಪೇಜಲ್ಲಿ ಮಾಡಿದ್ರೆ ಈಗ ವ್ಯಾಲ್ಯೂಸ್ ಏನೇನಿದೆಯಪ್ಪ ಇಲ್ಲೇ ಡೈರೆಕ್ಟ್ ಆಗಿ ಬರೆಯೋಣ. ಎಕ್ಸ್ಪ್ರೆಷನ್ ನೋಡ್ಬೇಕಪ್ಪ ಫಸ್ಟು. ಎಕ್ಸ್ಪ್ರೆಷನ್ ಇಸ್ ಇದು ಏನು ಮಿನ್ ಟರ್ಮ್ ಇದು. ಆಮೇಲೆ ಮ್ಯಾಕ್ಸ್ ಟರ್ಮ್ ಬರೆದ್ಬಿಟ್ರೆ ಕಷ್ಟ. ಸ್ಮಾಲ್ ಎಮ್ ಸಮೇಷನ್ ಸ್ಮಾಲ್ ಎಮ್ ಅಂತ ಬರೀತಾರೆ. ಕೆಲವು ಟೆಕ್ಸ್ಟ್ ಬುಕ್ಕಲ್ಲಿ ಬರೀ ಸ್ಮಾಲ್ ಎಮ್ ಯೂಸ್ ಮಾಡ್ತಾರೆ ಫಾರ್ ಮಿನ್ ಟರ್ಮು, ಕ್ಯಾಪಿಟಲ್ ಎಮ್ ಫಾರ್ ಮ್ಯಾಕ್ಸ್ ಟರ್ಮು, ಕೆಲವರು ಪೈ ಆಫ್ ಎಮ್ ಅಂತ ಬರೀತಾರೆ. ಒಂದೊಂದು ಬುಕ್ಕಲ್ಲಿ ಒಂದೊಂದು ಥರ ನೊಟೇಷನ್ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ. ಸರಿ, ಇವಾಗ 4 ವೇರಿಯಬಲ್ ಫಂಕ್ಷನ್ನು ಬರೆಯೋಣ. ದಟ್ ಈಸ್ 4 ವೇರಿಯಬಲ್ ಅಂದರೆ ದರ್ ಆರ್ 16 cells in the ಕೆ-ಮ್ಯಾಪ್. ಏನೇನಿದೆ ನೋಡೋಣ. ಇಟ್ ಇಸ್ ರೈಟ್ ದಿ ಒಂದು 2 ನಿಮಿಷ ವಿತ್ ದಿಸ್ ಐಲ್ ವೈಂಡ್ ಅಪ್. ನೀವು ಬೆಳಿಗ್ಗೆ ಕ್ಲಾಸ್ ಅಟೆಂಡ್ ಮಾಡಿರ್ತೀರಾ, ಕೇಳಿ ಸಾಕಾಗಿರುತ್ತೆ. ಇದೊಂದು ಎಕ್ಸಾಂಪಲ್ ಬರೆದು ಮಾಡಿಬಿಟ್ರೆ ಆಯಿತು. ಇದು ತಪ್ಪು ಮಾಡಿದೆ. A3 A2 ಕರೆಕ್ಟ್ ಅಲ್ವಾ? A1 A0 ಇಲ್ಲ, ಇದು 0 0 0 1 1 1 1 0, ಇದುವೇ 0 0 0 1 1 1 1 0, ಸರಿ ಅಲ್ವಾ? ಆಯಿತು. ಈಗ ವ್ಯಾಲ್ಯೂಸು 1 0 1 3 4 ಎಲ್ಲಿ ಬರ್ತದೋ ಇಲ್ಲಿ. ಇದು 0 1 3 4 ಕರೆಕ್ಟ್ ಅಲ್ವಾ? ಸೆಲ್ ನಂಬರ್ ನಾನು ಬರೀತಿಲ್ಲ, ಗೊತ್ತಿರುತ್ತಾನೆ ಅಂತ. 5 6 7 5 6 7 7 ಬರೀಬೇಕು. 7 ಆಯಿತು. ನೆಕ್ಸ್ಟು 9 12 15. 9 ಯಾಕಪ್ಪ ಇದರಲ್ಲಿ? 9 10 11 12 13 14, ಇದು 15. 12 ಬರೋದಾ? 12 ಮಿಸ್ ಮಾಡ್ಬಿಟ್ಟೆ. 9 12 15 9 10 11 ಇದು 12. ಎಷ್ಟು ಒಟ್ಟು ಎಷ್ಟಿದೆ? 4 5 6 7 8 9 10 10 ಇದೆಲ್ವಾ? ಇಲ್ಲಿ 10 1 ಇರಬೇಕು. 3 4 5 6 7 8 9 10 ಕರೆಕ್ಟ್. ಸರಿ ಅಲ್ವಾ? ಆಯ್ತಪ್ಪ. ಈಗ ಗ್ರೂಪ್ ಮಾಡೋಣ. ಹೆಂಗೆ ಗ್ರೂಪ್ ಮಾಡ್ಬೋದಪ್ಪ? ಇದು ನಾರ್ಮಲ್ ಒನ್ಸ್ ಗ್ರೂಪಿಂಗ್ ಇದೆ, ತುಂಬ ಸಿಂಪಲ್ ಇದೆ. ಗ್ರೂಪಿಂಗ್ ತುಂಬ ಸಿಂಪಲ್. ಹೆಂಗೆ ಮಾಡ್ಬೋದು ಅಂದರೆ ಇವು 4 1 ಮಾಡ್ಬೋದಾ? 4 1s ಮಾಡ್ಬೋದಲ್ವಾ? ಮಾಡ್ಬೋದು. ಆಯಿತು. ದಿಸ್ ಈಸ್ ಒನ್ ಟರ್ಮ್. ಇದ್ರದ್ದು ಏನು ಎಕ್ಸ್ಪ್ರೆಷನ್ ಬರುತ್ತೆ ಬರೆಯೋಣ, ಸೊ ದಟ್ ನಿಮಗೆ ಕ್ರಾಸ್ ಚೆಕ್ ಮಾಡೋಕ್ಕೆ ಈಸಿ ಆಗುತ್ತೆ. ಆಯಿತಾ? ರೋ ಇದು A3 A2. ಕಾಲಮ್ಸ್ ಎಲ್ಲ ಕ್ಯಾನ್ಸಲ್ ಆಗಿಬಿಡುತ್ತೆ, ಯಾಕೆ 4 ಕಾಲಮ್ ಗ್ರೂಪ್ ಮಾಡಿಬಿಟ್ರೆ ಅಷ್ಟು ಹೊಟ್ಟೋಗ್ಬಿಡುತ್ತೆ, ಏನು ತೊಂದರೆ ಇಲ್ಲ. ನಮ್ಗೆ ಉಳ್ಕೊಳ್ಳೋದು ಎರಡೇ ಟರ್ಮ್ ಇದು. A3 ಡ್ಯಾಶು ಮತ್ತು A3 ಡ್ಯಾಶ್ ಆ್ಯಂಡ್ A2 ಕರೆಕ್ಟ್ ಅಲ್ವಾ? A3 ಡ್ಯಾಶ್ 0 ಇದೆ, A3 A2 1 ಇದೆ, ಆ್ಯಂಡ್ ದೆನ್ಸ್ ಇಟ್ ಈಸ್ A3 ಡ್ಯಾಶ್ A2. ಸರಿ, ಆಯಿತು. ನೆಕ್ಸ್ಟು ಇವು 4 ಗ್ರೂಪ್ ಮಾಡ್ಬೋದಾ? ಇವು 4 ಗ್ರೂಪ್ ಮಾಡಿದ್ರೆ ಏನು ಟರ್ಮ್ ಬರುತ್ತೆ ನೋಡೋಣ. ಇದರಲ್ಲಿ ಏನಾಗುತ್ತೆ ಅಂದರೆ A3 A2 ಇವೆರಡು ರೋ ಗ್ರೂಪ್ ಆಗುತ್ತೆ, ಇವೆರಡು ಕಾಲಮ್ ಗ್ರೂಪ್ ಆಗುತ್ತೆ. ಕಾಲಮಲ್ಲಿ ಏನಾಗುತ್ತೆ? ಯಾವುದೇ ಕ್ಯಾನ್ಸಲ್ ಆಗುತ್ತಪ್ಪ? A0 ಕ್ಯಾನ್ಸಲ್ ಆಗುತ್ತೆ, ರೋಲಿ A2 ಕ್ಯಾನ್ಸಲ್ ಆಗುತ್ತೆ. ನಮ್ಗೆ ಉಳ್ಕೊಳ್ಳೋದು A3 ಡ್ಯಾಶ್ ಮತ್ತು A1 ಡ್ಯಾಶ್. A3 ಡ್ಯಾಶ್ A1 ಡ್ಯಾಶ್, ಸರಿ ಅಲ್ವಾ? ನೆಕ್ಸ್ಟು ಬೇರೆ ಕಲರ್ ತೊಗೋತೀನಿ. ಇಲ್ಲಿ 1 ಇದೆ, ಸಿಂಗಲ್ 1 ಇದೆ. ಇದೊಂದೇ ಗ್ರೂಪ್ ಮಾಡಿಬಿಡ್ಬಾರ್ದು. ಇದೊಂದೇ ಗ್ರೂಪ್ ಮಾಡಿದ್ರೆ ದೊಡ್ಡ ಎಕ್ಸ್ಪ್ರೆಷನ್ ಬಂದ್ಬಿಡುತ್ತೆ, ಆಮೇಲೆ ನಮಗೆ ಅಷ್ಟು ಗೇಟ್ಸು ಜಾಸ್ತಿ ಆಗ್ಬಿಡುತ್ತೆ. ಇವು 4 ಗ್ರೂಪ್ ಮಾಡ್ಬೋದಲ್ವಾ? ಇವು 4 ಗ್ರೂಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇವು 4 ಗ್ರೂಪ್ ಮಾಡೋದು ಏನು ಎಕ್ಸ್ಪ್ರೆಷನ್ ಬರುತ್ತೆ ನೋಡೋಣ. ಆಯಿತಾ? ಏನು ಎಕ್ಸ್ಪ್ರೆಷನ್ ಬರುತ್ತಪ್ಪ? ಇದರಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ A1 ಕ್ಯಾನ್ಸಲ್ ಆಗುತ್ತೆ, ಇವೆರಡು ಗ್ರೂಪ್ ಆದಾಗ, ಇವೆರಡು ಕಾಲಮ್ಸ್ ಗ್ರೂಪ್ ಆದಾಗ
ಇಲ್ಲಿ ರೋಸಲ್ಲಿ A2 ಕ್ಯಾನ್ಸಲ್ ಆಗುತ್ತೆ. ಸೊ ನಮ್ಗೆ ಉಳ್ಕೊಳ್ಳೋದು A3 ಡ್ಯಾಶ್ ರೋಲಿ ಇಲ್ಲೇನಾಯ್ತು ಇದು A1 ಕ್ಯಾನ್ಸಲ್ ಆಯಿತು, A0 A3 ಡ್ಯಾಶ್ A0 ಸರಿ ಅಲ್ವಾ? ಆಯ್ತು. ನೆಕ್ಸ್ಟ್ ಇಲ್ಲಿ ಒನ್ ಇದೆ ನೋಡಪ್ಪ, ಇಲ್ಲಿ ಇಲ್ಲೊಂದು ಒನ್ ಇದೆ, ಇಲ್ಲೊಂದು ಇವೆರಡು ಗ್ರೂಪ್ ಮಾಡ್ಬೋದಲ್ವಾ? ಇವೆರಡು ಒನ್ಸ್ ಗ್ರೂಪ್ ಮಾಡ್ಬೋದಾ? ಯಾಕಂದರೆ ಇದು ಮತ್ತು ಇದನ್ನು ಗ್ರೂಪ್ ಮಾಡೋಕ್ಕಾಗಲ್ಲ. ಯಾಕೆ? ಮೋರ್ ದೆನ್ ಒನ್ ವೇರಿಯಬಲ್ ಚೇಂಜ್ ಆಗೋಯ್ತು, ಹಂಗೆ ಮಾಡೋಕ್ಕಾಗಲ್ಲ. ಸೊ ಇವೆರಡು ಒನ್ಸ್ ಮಾತ್ರ ಗ್ರೂಪ್ ಮಾಡ್ಬೋದು. ಇವೆರಡು ಒನ್ ಗ್ರೂಪ್ ಮಾಡಿದಾಗ ನಮ್ಗೆ ಏನು ಎಕ್ಸ್ಪ್ರೆಷನ್ ಬರುತ್ತೆ ನೋಡೋಣ. ದ ಎಕ್ಸ್ಪ್ರೆಷನ್ ಈಸ್ ಇಲ್ಲೇನಾಯಿತು, A3 ಕ್ಯಾನ್ಸಲ್ ಆಯಿತು. ಸೊ ವಿ ಆರ್ ಲೆಫ್ಟ್ ವಿತ್ A2 ರೋ ವೈಸು. ಕಾಲಮ್ ವೈಸು ನಮ್ಗೆ ಇವೆರಡೇ ಉಳ್ಕೊಳ್ಳೋದು, ಒಂದೇ ಕಾಲಮ್ ಇರೋದ್ರಿಂದ ಇವೆರಡು ನನಗೆ ಬರೀಬೇಕು. ಅಂದರೆ ದಟ್ ಈಸ್ A1 ಡ್ಯಾಶ್ A0 ಡ್ಯಾಶ್ A1 ಡ್ಯಾಶ್ A0 ಡ್ಯಾಶ್ ಸರಿನಾ? ನೆಕ್ಸ್ಟು ಇವೆರಡು ಒಂದು ಗ್ರೂಪ್ ಮಾಡಲೇಬೇಕು ನಾವು, ಯಾಕಂದರೆ ಇದು ಈ ಒಂದು ಬಿಡೋಕ್ಕಾಗಲ್ಲ. ಇವೆರಡು ಗ್ರೂಪ್ ಮಾಡಲೇಬೇಕು. ಇವೆರಡು ಗ್ರೂಪ್ ಮಾಡಿದಾಗ ಇದರಿಂದ ಬರೋ ಟರ್ಮ್ ಏನು ನೋಡೋಣ. ರೋ ವೈಸು A3 ಕ್ಯಾನ್ಸಲ್ ಆಗೋಯ್ತು, ವಿ ಗಾಟ್ ಓನ್ಲಿ A2. ಕಾಲಮ್ ಏನಿದೆ ಎರಡು 1 1 ಇದೆ, ಅಂದರೆ A1 A0 ಸರಿನಪ್ಪ? ಓಕೆ. ನೆಕ್ಸ್ಟು ಲಾಸ್ಟ್ ಒಂದು ಇಲ್ಲಿದೆ ಕೆಳಗಡೆ, ಲಾಸ್ಟ್ ರೋಲಿ. ಇದು ಒಂದು ಹಂಗೆ ಬರಿಬಾರ್ದು, ಇದೊಂದೇ ಬರೆದ್ಬಿಟ್ರೆ ದೊಡ್ಡ ಎಕ್ಸ್ಪ್ರೆಷನ್ ಆಗ್ಬಿಡುತ್ತೆ ಪುನಃ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಈ ಒನ್ನನ್ನು ಇದು ಮತ್ತು ಇದನ್ನು ಗ್ರೂಪ್ ಮಾಡ್ಬೋದು. ಏಕೆಳೋ ಬಿಟ್ವೀನ್ ದೀಸ್ ಟು ರೋ ದೇರ್ ಇಸ್ ಓನ್ಲಿ ಒನ್ ವೇರಿಯಬಲ್ ಚೇಂಜ್. ನಾವು ಏನಾಯ್ತು ಅಂದರೆ ನಾವು ಪೇಪರ್ದು ಹೇಳಿದ್ನಲ್ಲಪ್ಪ, ನನಗೆ ಪೇಪರ್ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಾರಿಟಿ ಸಿಗಲಿಲ್ಲ, ನಿಮಗೆ ಕ್ಲಿಯರಾಗಿ ಕಾಣಿಸ್ತಿರ್ಲಿಲ್ಲ. ಆಫ್ಲೈನ್ ಶೂಟಾದಾಗ ಅದು ಪೇಪರ್ದು ಒಂದ್ಸರಿ ತೋರಿಸ್ತೀನಿ. ನಾವು ಹೆಂಗೆ ಅಂದರೆ ಇದನ್ನು ನಾವು ಇಲ್ಲಿ ಫೋಲ್ಡ್ ಮಾಡ್ತಿದ್ವಿ ಅಂತ ಅರ್ಥ. ಹಿಂಗೆ ಗೊತ್ತಾ, ಈ ಮಧ್ಯಕ್ಕೆ ರೆಡ್ ಲೈನ್ ಇದೆಯಲ್ಲ, ಇಲ್ಲಿಗೆ ನಾವು ಫೋಲ್ಡ್ ಮಾಡಿದ್ರೆ ಈ ಒನ್ನು ಮತ್ತು ಈ ಒನ್ನು ಕೋಯಿನ್ಸೈಡ್ ಆಗುತ್ತೆ. ಕೋಯಿನ್ಸೈಡ್ ಆಯಿತು. ಏನಕ್ಕೆ ಕೋಯಿನ್ಸೈಡ್ ಆಗುತ್ತೆ ಅಂದರೆ ಇವೆರಡರ ಮಧ್ಯೆ ಒಂದೇ ಒಂದು ವೇರಿಯಬಲ್ ಚೇಂಜ್ ಇದೆ. ಆ್ಯಂಡ್ ಹೆನ್ಸ್ ದೇರ್ ಇಸ್ ಓನ್ಲಿ ಒನ್ ವೇರಿಯಬಲ್ ಚೇಂಜ್ ಬಿಟ್ವೀನ್ ದಿಷ್ಟು. ಇವೆರಡು ಒನ್ಸನ್ನ ಗ್ರೂಪ್ ಮಾಡ್ಬೋದು ಅಂತ ಆಯಿತು. ಇವೆರಡು ಒನ್ನನ್ನು ಗ್ರೂಪ್ ಮಾಡಿದಾಗ ನಮ್ಗೇನು ಎಕ್ಸ್ಪ್ರೆಷನ್ ಬರುತ್ತೆ ನೋಡೋಣ. ಫೈನಲ್ ಎಕ್ಸ್ಪ್ರೆಷನ್ ಇದು, ಸಿಕ್ಸ್ತ್ ಎಕ್ಸ್ಪ್ರೆಷನ್ ಏನು ಬರುತ್ತೆ ಅಂದರೆ ಇವೆರಡು ರೋ ಮಧ್ಯೆ ಏನು ಕ್ಯಾನ್ಸಲ್ ಆಗುತ್ತೆ, A3 ಕ್ಯಾನ್ಸಲ್ ಆಗುತ್ತೆ. A2 ವ್ಯಾಲ್ಯೂ ಏನಿದೆ 0 ಇದೆ, ಅಂದರೆ A2 ಡ್ಯಾಶ್ ಕಾಲಮ್ 0 1 ಇದೆ, ಅಂದರೆ A1 ಡ್ಯಾಶ್ A0 ಸರಿ. ಎಷ್ಟು ಟರ್ಮ್ಸ್ ಬಂತಪ್ಪ? 1 2 ಆಯ್ತಲ್ವಾ, 3 4 5 ಮತ್ತು 6 ಆಯಿತಾ? ನಾವು ಈ ಥರ ಏನು ಕ್ರಾಸ್ ಚೆಕ್ ಮಾಡ್ತೀವೋ 4 ವೇರಿಯಬಲ್ ಫಂಕ್ಷನ್ನ, ಮತ್ತು ಅದನ್ನೇ 4 ವೇರಿಯಬಲ್ ಫಂಕ್ಷನ್ನ ಏನು ವೇರಿಯಬಲ್ ಇಂಟರ್ ಮ್ಯಾಪಲ್ಲಿ ಬರಿತೀವಲ್ಲ, ಇವೆರಡರ ಆನ್ಸರ್ ಒಂದೇ ಬರಬೇಕು. ಏನಾದ್ರು ಎರಡು ಆನ್ಸರ್ ನೀವು ಫಸ್ಟ್ ಎಕ್ಸಾಮಲ್ಲಿ ಟೆಸ್ಟಲ್ಲಿ ನಾವು ಇದು ವೇರಿಯಬಲ್ ಇಂಟರ್ ಮ್ಯಾಪ್ ಕೇಳಿದ್ರೆ ನೀವು ಆ್ಯಕ್ಚುಲಿ ಈ ಥರ ಬರೆದು ತೋರಿಸ್ಬೇಕು. ಈ ಥರ ವೇರಿಯಬಲ್ ಇದು ಗ್ರೂಪ್ ಮಾಡಿ ಫೈನಲ್ ಎಕ್ಸ್ಪ್ರೆಷನ್ ಬರೀಬೇಕು. ನೀವು ಬರೆದ ಮೇಲೆ ಎಲ್ಲರೂ ರಫ್ ಪೇಜಲ್ಲಿ ಇದನ್ನು ವೆರಿಫೈ ಮಾಡ್ಕೋಬೇಕು, ಯಾವುದು 4 ವೇರಿಯಬಲ್ ಕರೆಕ್ಟಾಗಿ ಬರ್ತಿದೆ ಅಂತ. ಇವೆರಡು ಆನ್ಸರ್ ಸೇಮ್ ಇರಬೇಕು. ಎರಡು ಆನ್ಸರ್ ಸೇಮ್ ಬರಲಿಲ್ಲ ಅಂದರೆ ಇಲ್ಲ ನೀವು ಇಲ್ಲೆಲ್ಲ ಮಿಸ್ಟೇಕ್ ಮಾಡಿರ್ತೀರಾ, ಇಲ್ಲಿ ಈ ಮೆಥಡಲ್ಲಿ ಮಿಸ್ಟೇಕ್ ಮಾಡಿರ್ತೀರಾ, ಇಲ್ಲಾಂದರೆ ಮ್ಯಾಪ್ ಎಂಟೆಡ್ ವೇರಿಯಬಲ್ ಮಿಸ್ಟೇಕ್ ಆಗಿರುತ್ತೆ ಅಂತ ಅರ್ಥ. ಎರಡು ಸೇಮ್ ಇರಬೇಕು. ಇಲ್ಲಿ ಸೇಮ್ ಇದೆ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದೋ ಮಿಸ್ಟೇಕ್ ಆಗಿತ್ತಲ್ಲಪ್ಪ, ಅದು A3 ಡ್ಯಾಶು A1 ಡ್ಯಾಶ್ ಅನಿಸುತ್ತೆ, ಯಾವುದೋ ಮಿಸ್ಟೇಕ್ ಆಗಿತ್ತು ನೋಡೋಣ. A3 ಡ್ಯಾಶ್ A0 ಡ್ಯಾಶ್ ಇದೆ, A3 ಡ್ಯಾಶ್ A0 ಇದೆ ನೋಡೋಣ. ಈಗ ನಾವು ಇದರಲ್ಲಿ ಸಾಲ್ವ್ ಮಾಡಿರೋದ್ರಲ್ಲಿ A3 ಡ್ಯಾಶು ಇಲ್ಲ ತಪ್ಪಿತ್ತು, ಒಂದೇ ನಿಮಿಷ ಕರೆ ಹೋಗ್ಬಿಡ್ತೀನಿ. ಇದು ಈ ಎಕ್ಸ್ಪ್ರೆಷನ್ನು ಯಾವುದೇಳು ಇವೆರಡು ಗ್ರೂಪ್ ಆದಾಗ ಏನು ಬಂತು ಎಕ್ಸ್ಪ್ರೆಷನ್ನು, ದಿಸ್ ಗಿವ್ಸ್ ದಿ A3 ಡ್ಯಾಶು ಇದರಲ್ಲಿ ಕ್ಯಾನ್ಸಲ್ ಆದರೆ A1 ಡ್ಯಾಶು, ಇದು ಕರೆಕ್ಟಪ್ಪ. A3 ಡ್ಯಾಶ್ A1 ಡ್ಯಾಶ್ ಇದು ಕರೆಕ್ಟು. ಇದೆಲ್ಲರೂ ಇದೆಯದು ಅದು ಇಲ್ವೇ ಅಲ್ವಲ್ಲ. A3 ಡ್ಯಾಶು A1 ಡ್ಯಾಶ್ ಬರಬೇಕಿತ್ತಲ್ಲ, ಇಲ್ಲ ಇಲ್ಲಿರ್ಬೋದು. ಒಂದು ನಿಮಿಷ, ಇಲ್ಲಿ ಎಕ್ಸ್ಪ್ರೆಷನ್ ಇಲ್ಲಿ ಬರ್ದಂಗಿಲ್ಲ, ಒಂದು ನಿಮಿಷ ಇಲ್ಲಿ ನೋಡ್ತೀನಿ ತಗೋತಾ. A3 ಡ್ಯಾಶು ಇಲ್ಲೂ ಹಂಗೆ ಇದೆ, A3 ಡ್ಯಾಶ್ A1 ಡ್ಯಾಶ್ ಬರಬೇಕು ಆ್ಯಕ್ಚುಲಿ. ಮಿಸ್ಟೇಕ್ ಆಗುತ್ತಲ್ಲ, A3 ಡ್ಯಾಶ್ A1 ಡ್ಯಾಶ್ ಅಪ್ಪ ಇದು. ದಿಸ್ ಈಸ್ A3 ಡ್ಯಾಶು, ದಿಸ್ ಈಸ್ ಕರೆಕ್ಟು. A3 ಡ್ಯಾಶ್ A2 ಕರೆಕ್ಟು. ಇವೆರಡರ ಮಧ್ಯೆ ಗ್ರೂಪಿಂಗು ಅಂದರೆ A3 ಡ್ಯಾಶ್ A2 ಕರೆಕ್ಟ್ ಇದು. ದಿಸ್ ಈಸ್ A3 ಡ್ಯಾಶ್ A2 ಕರೆಕ್ಟು. ಇದು A3 ಡ್ಯಾಶ್ ಇದು A3 ಇದು ಅಥವಾ ಇದು ಗೊತ್ತಾಗ್ತಿಲ್ಲ. ಎನಿವೆ, ಸೊ ದ ಎಕ್ಸ್ಪ್ರೆಷನ್ ಈಸ್ ಕರೆಕ್ಟ್ ಎಕ್ಸ್ಪ್ರೆಷನ್ ಅದು ಇದು. ದಿಸ್ ಮಸ್ಟ್ ಬಿ A3 ಡ್ಯಾಶ್ A1. ಒಂದು ನಿಮಿಷ, A3 ಡ್ಯಾಶ್ A1 ಡ್ಯಾಶ್ ಬರಬೇಕು, ಯಾವುದು ಈ ಟರ್ಮು. ಒಂದು 2 ನಿಮಿಷ ವೈಂಡ್ ಅಪ್ ಮಾಡ್ತೀನಿ. ಸೊ ದಿಸ್ ಎಕ್ಸ್ಪ್ರೆಷನ್ ಈಸ್ A3 ಇಲ್ಲಿ ತಪ್ಪಾಗ್ಬಿಟ್ಟಿದೆ, A3 ಡ್ಯಾಶ್ A1 ಡ್ಯಾಶ್ ಆಗಬೇಕು, ಸರಿಲ್ವಾ? ಈ ಟರ್ಮ್ ಸಿಕ್ತಾ ನಮಗೆ ಕ್ರಾಸ್ ಚೆಕ್ ಮಾಡಿದಾಗ, ಅಂದರೆ ಇದು ವೆರಿಫಿಕೇಶನ್ ಮಾಡಿದಾಗ ಸಿಕ್ತು. ದಿಸ್ ಈಸ್ ಕರೆಕ್ಟ್. A3 ಡ್ಯಾಶ್ A1 ಡ್ಯಾಶ್ ಟರ್ಮ್ ಸಿಕ್ತು. ಓಕೆ, ಒಂದು ಟರ್ಮ್ ಕರೆಕ್ಟ್ ಆಯಿತು. ನೆಕ್ಸ್ಟ್ ಟರ್ಮ್ ಏನಿದೆ,
A3 ಡ್ಯಾಶ್ A2 ಇದೆ, ಈ ಟರ್ಮ್ ಇದೆ ನೋಡಬೇಕು. ಇದು ಇದೆ A3 ಡ್ಯಾಶ್ A2 ಇದೆ, ಸೊ ಈ ಟರ್ಮು ಸಿಕ್ತು, ಇದು ಕರೆಕ್ಟ್ ಆಯಿತು. ನೆಕ್ಸ್ಟ್ ಇಲ್ಲೊಂದು ಸ್ವಲ್ಪ ದೊಡ್ಡ ಟರ್ಮ್ ಇದೆ, A2 A1 ಡ್ಯಾಶ್ A0 ಡ್ಯಾಶ್, A2 A1 ಡ್ಯಾಶ್ A0 ಡ್ಯಾಶ್ ಇದೆ ನೋಡಬೇಕು, ಇಲ್ಲಿದೆ A2 A1 ಡ್ಯಾಶ್ A0 ಡ್ಯಾಶ್, ಇದು ಸಿಕ್ತು, ಅಂದರೆ ಇದು ಕರೆಕ್ಟ್, ಇಟ್ ಈಸ್ ಆಲ್ಸೋ ಕರೆಕ್ಟ್. ನೆಕ್ಸ್ಟ್ ಇದು A2 A1 A0 ಇದೆ ನೋಡಬೇಕು, ಅದು ಇದೆ A2 A1 A0, ಇದು ಇದೆ ಅಲ್ಲಪ್ಪ, ದಿಸ್ ಆಲ್ಸೋ ದೇರ್, ದಟ್ ಮೀನ್ಸ್ ದಿಸ್ ಇಸ್ ಆಲ್ಸೋ ಕರೆಕ್ಟ್. ನೆಕ್ಸ್ಟ್ ಇನ್ನೊಂದು ಯಾವುದು ಹೋಗ್ಬೋದು, A2 ಡ್ಯಾಶ್ A1 ಡ್ಯಾಶ್ A0, ಈ ಟರ್ಮ್ ಇದೆ ನೋಡ್ಬೇಕು ನಮಗೆ ಕ್ರಾಸ್ ಚೆಕ್ ಮಾಡಿದಾಗ. ಇಲ್ಲೆಲ್ಲ ಬಂತಲ್ಲ, ಇಲ್ಲಿ ಲಾಸ್ಟಲ್ಲಿ ಇದೆ ನೋಡೋಣ, A2 ಡ್ಯಾಶ್ A1 ಡ್ಯಾಶ್ A0, ಈ ಟರ್ಮು ಸಿಕ್ತು, ದಿಸ್ ಇಸ್ ಆಲ್ಸೋ ಕರೆಕ್ಟ್. ನೆಕ್ಸ್ಟ್ ಲಾಸ್ಟ್ ಟರ್ಮ್ ಯಾವುದು, ಇದು A3 ಡ್ಯಾಶ್ A0, ಈ ಟರ್ಮ್ ಬಂದಿದೆ ನೋಡಬೇಕು, ಇದು ಇದೆ A3 ಡ್ಯಾಶ್ A0, ಇದು ಇದೆ A3 ಡ್ಯಾಶ್ A0 ಕರೆಕ್ಟ್, A3 ಡ್ಯಾಶ್ A0, ದಿಸ್ ಟರ್ಮ್ ಇಸ್ ಆಲ್ಸೋ ಅವೈಲಬಲ್, ದಟ್ ಮೀನ್ಸ್ ದಿಸ್ ಇಸ್ ಆಲ್ಸೋ ಕರೆಕ್ಟ್. ಅಂದರೆ ದ ಮ್ಯಾಪ್ ಎಂಟರ್ಡ್ ವೇರಿಯಬಲ್ ವಾಟ್ ವಿ ಹ್ಯಾವ್ done is matching with the actual answer, and hence this method is proper. This grouping is correct and we got the correct answer. ಅರ್ಥ ಆಯ್ತಲ್ಲಪ್ಪ? ಅಲ್ಲ, ಅಫ್ಕೋರ್ಸ್ ಈ ಗ್ರೂಪಿಂಗ್ ಮಾಡಿ ಎಕ್ಸ್ಪ್ರೆಷನ್ ಬರೆಯೋದು ಇನ್ನೂ ಸ್ವಲ್ಪ ಡೌಟ್ ಇರುತ್ತೆ, ಅದಷ್ಟು ಬೇಗ ಕ್ಲಿಯರ್ ಆಗಲ್ಲ. ಅದು ನಾನು ಕ್ರಾಸ್ ಚೆಕ್ ಮಾಡೋದು ಹೆಂಗೆ ಅಂತ ತೋರಿಸ್ತೆ ಅಷ್ಟೇ, ಹೌ ಟು ಕ್ರಾಸ್ ಚೆಕ್ ದಿ ರಿಸಲ್ಟ್ ಅಂತ, ರಿಸಲ್ಟ್ ಒಬ್ಟೈನ್ಡ್ ಫ್ರಮ್ ದಿ ಮ್ಯಾಪ್ ಎಂಟರ್ಡ್ ವೇರಿಯಬಲ್, ಇವೆರಡು ಕ್ರಾಸ್ ಮ್ಯಾಚ್ ಆದರೆ ಅವರ್ ಮ್ಯಾಪ್ ಎಂಟರ್ಡ್ ವೇರಿಯಬಲ್ ಇಸ್ ಕರೆಕ್ಟ್ ಅಂತ. ಸರಿನಾ? ಆಯಿತು. ಇನ್ನೊಂದು ಎಕ್ಸಾಂಪಲ್ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ, ಸೊ ದೆನ್ ವಿಲ್ ಗೆಟ್ ಐಡಿಯಾ ಅಂತ. ಅಂದರೆ ನೀವು ಒಂದೆರಡು ಎಕ್ಸಾಂಪಲ್ ತೊಗೊಂಡು ಟ್ರೈ ಮಾಡ್ರಪ್ಪ, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇರಿ, ಯಾಕೆಂದರೆ ಹಂಗಾರೆ ನಾವು ಫೆಮಿಲಿಯರ್ ಹಾಕಾಗೋದು. ಯಾಕಂದರೆ ವಿತ್ ಡೋಂಟ್ ಕೇರ್ ಇದೆ, ಹೌ ಟು ಸಾಲ್ವ್ ವಿತ್ ಡೋಂಟ್ ಕೇರ್, ಅದನ್ನು ನೋಡೋಣ. ಡೋಂಟ್ ಕೇರ್ ಇದ್ರೆ ಯಾವ ಥರ ಅಂತ ನೋಡೋಣ. ಅದು ಡೋಂಟ್ ಕೇರ್ ಇರೋದು ಇದರಲ್ಲಿಲ್ಲ, ಸ್ಲೈಡಲ್ಲಿಲ್ಲ, ಅದು ಈ ಬುಕ್ಕಲ್ಲಿದೆ, ಅದಕ್ಕೆ ನಾನು ಈ ಬುಕ್ಕನ್ನು ಶೇರ್ ಮಾಡಿದೆ. ಈ ಬುಕ್ಕನ್ನು ಶೇರ್ ಮಾಡಿದ್ದೀನಪ್ಪ, ಇದರಲ್ಲಿ ಎಕ್ಸಾಂಪಲ್ ಇದೆ, ಬೇಕಾದ್ರೆ ಇದನ್ನು ನೋಡ್ಬೋದು. ನೆಕ್ಸ್ಟ್ ನಮ್ಗೆ ಯಾವತ್ತು ಕ್ಲಾಸ್ ಸಿಗುತ್ತಪ್ಪ? ಸೋಮವಾರ ಅಲ್ವಾ? ಮಂಡೇ ಕ್ಲಾಸ್ ಸಿಗುತ್ತೆ. ಮಂಡೇ ಎಷ್ಟು ಗಂಟೆಗಿದೆ? 3rd hour ಇದೆ, 11:15 ಸರಿ ಬಿಡಪ್ಪ, ಆಯಿತು. ಮಂಡೇ ನೋಡೋಣ ಬಿಡಪ್ಪ. ಮಂಡೇ ಇದನ್ನು ನೋಡೋಣ, ಅಂದರೆ ವೇರಿಯಬಲ್ ಎಂಟರ್ಡ್ ಮ್ಯಾಪ್ ಮೆಥಡ್ ಯೂಸಿಂಗ್ ಡೋಂಟ್ ಕೇರ್. ಇದೊಂದು ಎಕ್ಸಾಂಪಲ್ ಸಾಲ್ವ್ ಮಾಡಿ, ಇದು ಹಿಂಗೆ ವ್ಯಾಲ್ಯೂಸ್ ಬಂತು ನೋಡಿಕೊಂಡು ಇನ್ನೊಂದು ಎಕ್ಸಾಂಪಲ್ ಸಾಲ್ವ್ ಮಾಡಿದ್ರೆ ವೇರಿಯಬಲ್ ಎಂಟರ್ಡ್ ಮ್ಯಾಪ್ ಮೆಥಡ್ ಮುಗಿಸ್ಬೋದು. ದೆನ್ ವಿ ಕ್ಯಾನ್ ಗೋ ಟು ದಿ ನೆಕ್ಸ್ಟ್ ಮೆಥಡ್. ಓಕೆ ಅಲ್ಲಪ್ಪ? ಸರಿನಾ? ಸರಿಪ್ಪ, ಆಯಿತು. ಮಂಡೇ ಸಿಗೋಣ. ಓಕೆ, ಥ್ಯಾಂಕ್ ಯು. Bye, sir. ಓಕೆ ಬಾ, ಥ್ಯಾಂಕ್ ಯು. ಹ್ಯಾಪಿ ವೀಕೆಂಡ್. Thank you, sir. ಟೇಕ್ ಕೇರ್, ಬಾಯ್.